ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾದೆ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯಪೀಠಾಧ್ಯಕ್ಷರೂ ಆದಂತಹ ಅಲ್ಲಮಪ್ರಭುದೇವರನ್ನು, ಚಿನ್ಮಯಜ್ಞಾನಿ ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣು ಶರಣಾರ್ಥಿ. ನಿನ್ನಿನ ದಿನ ನೀರಿನ ವಿಷಯವಾಗಿ, ಭೂಲೋಕದ ಅಮೃತ ನೀರು ಅನ್ನೋ ವಿಷಯವಾಗಿ ವಿವರವಾಗಿ ತಿಳ್ಕೊಂಡಿದ್ದೀರ. ಇವತ್ತು ನಿಜವಾಗಿ ಆ ನೀರಿನ ಜಲತತ್ವವನ್ನು ಮುಂದುವರಿಸ್ತಾ ಪಾದೋದಕ ಅನ್ನುವಂಥ ವಿಷಯವಾಗಿ ಹೇಳಬೇಕಾಗಿತ್ತು. ಅದರಲ್ಲೂ ವಿಶೇಷವಾಗಿ ಚನ್ನಬಸವಣ್ಣನವರ ಒಂದು ವಚನ, ಕರುಣಾಜಲ, ವಿನಯ ಜಲ, ಸಮತಾ ಜಲ, ಆ ವಚನ ಬಿಡಿಸ್ಬೇಕಾಗಿತ್ತು. ಆದರೆ ಸಮಯದ ಅಭಾವದಿಂದ ಆ ವಚನವನ್ನು ಬಿಡಿಸೋಕ್ಕಾಗ್ತಾ ಇಲ್ಲ. ವಿಶೇಷವಾದ ವಿವರಣೆ ಆರೋಗ್ಯಾಮೃತ ಪುಸ್ತಕದಲ್ಲಿ ಸಿಗುತ್ತೆ. ಆರೋಗ್ಯಾಮೃತ ಪುಸ್ತಕ ನೀವು ತಗೊಂಡು ಓದಿದರೆ ಅದರಲ್ಲಿ ಈ ವಚನದ ವಿಶೇಷವಾದ ವಿಶ್ಲೇಷಣೆ ಸಿಗುತ್ತೆ. ಅದನ್ನು ತಗೊಂಡು ಓದ್ಕೊಳ್ಳಿ, ಆಸಕ್ತಿ ಇರೋರು. ಇನ್ನು ಆಸಕ್ತಿ ಇಲ್ದಿದ್ದವ್ರಿಗೆ, ಪ್ರಾಯಶಃ ಆಸಕ್ತಿ ಇಲ್ದಿದ್ದವ್ರು ಯಾರೂ ಇಲ್ಲ, ಪ್ರವಚನಕ್ಕೆ ಬರೋದೇ ಇಲ್ಲ ಅವರು, ಹೌದಾ ಇಲ್ವಾ? ಆದ್ದರಿಂದ ಆರೋಗ್ಯಾಮೃತ ಪುಸ್ತಕದಲ್ಲಿ ಭೂಲೋಕದ ಅಮೃತ ನೀರು ಅಂತ ವಿವರವಾದ ಒಂದು ಅಧ್ಯಾಯ, ಒಂದು ವಿಭಾಗ ಇದೆ. 6ನೇ ಅಧ್ಯಾಯ ಅಂತ ಕಾಣುತ್ತದೆ. 6ನೇ ಅಧ್ಯಾಯದಲ್ಲಿ ಇದೆ, ಓದ್ಕೊಳ್ಳಿ. ಇವತ್ತು ಇನ್ನೊಂದು ಬಹಳ ಮುಖ್ಯವಾದ ತತ್ವವನ್ನು ನಾವು ನೋಡೋಣ, ಪೃಥ್ವಿ ತತ್ವ. ಪೃಥ್ವಿ ಅಂದರೆ ಭೂಮಿ, ಭೂಮಿ ಅಂದರೆ ಮಣ್ಣು, ಹೌದಲ್ವಾ? ಮಣ್ಣಿನ ಬಗ್ಗೆ ನಿಮಗೆ ಗೌರವ ಇದೆಯಾ? ಸತ್ಯವನ್ನೇ ಹೇಳಿ ನೋಡೋಣ, ಇದೆಯಾ? ನಾನಿಲ್ಲ ಅಂತ ಹೇಳ್ತೀನಿ. ನನಗಿದೆಯಪ್ಪ ಮಣ್ಣಿನ ಬಗ್ಗೆ ಗೌರವ ಇದೆ. ನಿಮಗೆ ಮಣ್ಣಿನ ಬಗ್ಗೆ ಗೌರವ ಇಲ್ಲ ಅನ್ನೋದಕ್ಕೆ ಒಂದೆರಡು ಸಾಕ್ಷಿ ಕೊಡ್ತೀನಿ. ಆವಾಗ ನೀವು ಅನ್ಕೊಂತೀರಿ, ಹೌದು ನಿಜ ಸ್ವಾಮಿಗಳು ಹೇಳೋದು. ಇನ್ನೂ ಒಂದ್ಸಾರಿ ಪ್ರಶ್ನೆ ಕೇಳ್ತೀನಿ, ಮಣ್ಣಿನ ಬಗ್ಗೆ ನಿಮಗೆ ಗೌರವ ಇದೆಯಾ? ಸತ್ಯವಾಗಿಯೂ ಇದೆ. ಇಬ್ರು ಗಂಡ ಹೆಂಡತಿ ಮಾತಾಡ್ತಾ ಕೂತಿದ್ದಾರೆ. ಹೆಂಡತಿ ಹೇಳ್ತಾಳ, ಅವನ ಮಗಳ ಮದುವೆ ವಿಷಯ ಬರುತ್ತೆ, ನಮ್ಮ ಅಣ್ಣನ ಮಗನಿಗೆ ಕೊಡೋಣ, ಏನನ್ಸುತ್ತೆ ನಿನಗೇನು ಗೊತ್ತಿದೆ, ಮಣ್ಣು ಸುಮ್ಮನೆ ಅಂತಿರಲಿಲ್ಲ. ನೀವು ಎಷ್ಟೋ ಸಾರಿ ಅಂದಿರ್ತೀರಿ, ಅದಕ್ಕೆ ನಗು ಬರ್ತಾ ಇದೆ ಎಲ್ರಿಗೂ. ಎಷ್ಟೋ ಸಾರಿ ಅನ್ನಿಸ್ಕೊಂಡಿರ್ತೀರಿ, ಎಷ್ಟೋ ಸಾರಿ ಅಂದಿರ್ತೀರಿ. ನಿನಗೇನು ಗೊತ್ತಿದೆ ಮಣ್ಣು ಅಂದ್ರೆ, ಮಣ್ಣು ಅಂದ್ರೆ ಏನರ್ಥ? ಗೌರವನ. ಇನ್ನೊಂದು ಪ್ರಸಂಗ ಹೇಳ್ತೀನಿ. ನಮ್ಮ ಈಜಾರೆ ಮಾಸ್ಟ್ರು ಪಾಠ ಮಾಡ್ತಾ ಇದ್ರು ಅಂತ ಇಟ್ಕೊಳ್ರಿ. ಪಾಠ ಮಾಡ್ತಿರ್ಬೇಕಾದ್ರೆ ಒಬ್ಬ ಹುಡುಗನಿಗೆ ಪ್ರಶ್ನೆ ಕೇಳ್ತಾರೆ, ಕರ್ನಾಟಕದ ರಾಜಧಾನಿ ಯಾವುದು? ಅವನಂತಾನೆ ದಾವಣಗೆರೆ ಆಗ್ಬೇಕಾಗಿತ್ತು ಸಾರ್ ಅಂದ್ರೆ. ಏನೋ ಇಷ್ಟು ಹೇಳಕ್ ಬರಲ್ವಾ? ನಿನ್ ತಲೆಯಲ್ಲಿ ಬರೀ ತುಂಬಿದೆ, ಹೌದಾ? ಅಂದ್ರೆ ಇಲ್ಲೂ ಮಣ್ಣನ್ನು ಯಾವ್ದಕ್ಕೆ ಬಳಸಿದ್ರಿ? ದಡ್ಡ,
ಇನ್ನೂ ಸಗಣಿ ತುಂಬಿದೆ ಅಂತ ಹೇಳ್ತಿರ್ತೀರಿ. ಅವನ ತಲೆಗೆ ಏನಿಲ್ಲ, ಸಗಣಿ ತುಂಬಿದೆ ಅಂತ. ಮಣ್ಣು ಮತ್ತು ಸಗಣಿ ಬಗ್ಗೆ ನಿಮ್ಮಲ್ಲೇ ಪ್ರೀತಿ, ಗೌರವ, ಪೂಜ್ಯ ಭಾವ ಇಲ್ಲದೆ ಹೋದರೆ ಮಕ್ಕಳಿಗೆ ಇದೇನು ಬರ್ತದೆ? ನಮ್ಮ ಹಿರಿಯರಿಗಿತ್ತು, ಧೂಳಪ್ಪ ಅಂತ ಹೆಸರಿಡ್ತಿದ್ರು. ಈ ಕಡೆ ಧೂಳಪ್ಪ ಅಂತ ಹೆಸರಿರ್ಬೇಕಲ್ಲ. ಅವರು ಬಹಳ ಮಣ್ಣಿನ ಮೇಲಿನ ಗೌರವದಿಂದ ಇಟ್ಟಾರಂತಲ್ಲ, ಯಾರೋ ಹೇಳಿದ್ರು ಅವ್ರ ಅಜ್ಜ ಧೂಳಪ್ಪ ಇದ್ದ, ಮಗನಿಗಿಟ್ಟ, ಮೊಮ್ಮಗನಿಗಿಟ್ಟ, ಹಿಂಗಿತ್ತು. ಮಣ್ಣಿನ ಬಗ್ಗೆ ನಾವು ವಿಶೇಷವಾದಂತಹ ಪ್ರೀತಿ, ಗೌರವ, ಪೂಜ್ಯ ಭಾವವನ್ನು ಇಟ್ಕೋಬೇಕು. ಬಸವಣ್ಣವ್ರದೊಂದು ವಚನ ಇದೆ, ಗೊತ್ತಿದೆ ನಿಮಗೆಲ್ಲ. ಮಡಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವನರಿವಡೆ ಗುರುಪಥವೇ ಮೊದಲು. ಇಲ್ಲಿ ಮಣ್ಣಿನ ಉದಾಹರಣೆ ಕೊಟ್ಟು ಶರಣರ ಸಂಘದ ಮಹತ್ವವನ್ನು ಹೇಳ್ತಿದ್ದಾರೆ ಅವರು. ಪುರಂದರದಾಸರು ಮಣ್ಣಿನ ಬಗ್ಗೆ ಒಂದು ಹಾಡೇ ಹೇಳ್ಬಿಟ್ಟಿದ್ದಾರೆ. ಮಣ್ಣಿಂದ ಕಾಯ ಮಣ್ಣಿಂದ. ಆ ಹಾಡು ಹೇಳಬೇಕು ಅಂತ ಅಪೇಕ್ಷೆ ಇದೆ ನನಗೆ, ಆದರೆ ನನ್ನ ಧ್ವನಿ ಸ್ಟ್ರೈಕ್ ಮಾಡುತ್ತೆ. ಏನು ಮಾಡೋದು? ಧ್ವನಿ ಮಾತೆ ಹೇಳ್ಬಿಡ್ಲಾ? ಸ್ಟ್ರೈಕ್ ಮಾಡಿದ್ರು ಅದಕ್ಕೆ ಪ್ರಾರ್ಥನೆ ಬಿಟ್ಕೊಟ್ಬಿಟ್ಟಿದ್ದೀನಿ. ಹಾಡು ಹೇಳ್ಬಿಡ್ಲಾ? ಆದರೆ ಹೆಂಗೆಂಗೋ ಆಗುತ್ತೇನೋ ಗೊತ್ತಿಲ್ಲ. ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಆ ಹಾಡು. ಮಣ್ಣಿನ ಮಹತ್ವವನ್ನು ತಿಳಿಸುತ್ತೆ ಅಷ್ಟೇ ಅಲ್ಲ, ತತ್ವಜ್ಞಾನವನ್ನು ಕೂಡ ಹೇಳುತ್ತದು. ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಸಕಲ ವಸ್ತುಗಳೆಲ್ಲ, ಮಣ್ಣಿಂದ ಸಕಲ ದರ್ಶನಗಳೆಲ್ಲ, ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ, ಅಣ್ಣಗಳಿರೆಲ್ಲ ಕೇಳಿರಯ್ಯ, ಮಣ್ಣಿಂದ ಕಾಯ ಮಣ್ಣಿಂದ. ಅನ್ನ ಉದಕ ಊಟವಿವುದೇ ಮಣ್ಣು, ಅನ್ನ ಉದಕ ಊಟವಿವುದೇ ಮಣ್ಣು, ಆವಾಗ ಆಡುವ ಮಡಕೆಯು ಸಹ ಮಣ್ಣು, ಆವಾಗ ಆಡುವ ಮಡಕೆಯು ಸಹ ಮಣ್ಣು, ಬಣ್ಣ ಬಂಗಾರ ಬೊಕ್ಕಸವೆಲ್ಲ ಮಣ್ಣು, ಬಣ್ಣ ಬಂಗಾರ ಬೊಕ್ಕಸವೆಲ್ಲ ಮಣ್ಣು, ಕಣ್ಣು ಮೂರುಳ್ಳನ ಕೈಲಾಸ ಮಣ್ಣು, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಕಾಯ ಮಣ್ಣಿಂದ. ವಸ್ತ್ರಾಭರಣ ಧಾನ್ಯ ಬೆಳೆಯುವುದೇ ಮಣ್ಣು, ವಸ್ತ್ರಾಭರಣ ಧಾನ್ಯ ಬೆಳೆಯುವುದೇ ಮಣ್ಣು, ಸತ್ತವರನು ಹೂಳಿ ಸುಡುವುದೇ ಮಣ್ಣು, ಸತ್ತವರನು ಹೂಳಿ ಸುಡುವುದೇ ಮಣ್ಣು, ಉತ್ತಮವಾದ ಪರ್ವತವೆಲ್ಲ ಮಣ್ಣು, ಉತ್ತಮವಾದ ಪರ್ವತವೆಲ್ಲ ಮಣ್ಣು, ಪುರಂದರ ವಿಠಲನ ಪುರವೆಲ್ಲ ಮಣ್ಣು, ಪುರಂದರ ವಿಠಲನ ಪುರವೆಲ್ಲ ಮಣ್ಣು, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಸಕಲ ವಸ್ತುಗಳೆಲ್ಲ, ಮಣ್ಣಿಂದ ಸಕಲ ದರ್ಶನಗಳೆಲ್ಲ, ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ, ಅಣ್ಣಗಳಿರಲ್ಲ ಕೇಳಿರಯ್ಯ.
ಮಣ್ಣಿಂದ ಕಾಯ ಮಣ್ಣಿಂದ ಕಾಯ ಮಣ್ಣಿಂದ ಕಾಯ ಮಣ್ಣಿಂದ. ಈ ಹಾಡು ನಿಮಗೆ ಕೇಳಿಸ್ಲೇಬೇಕು ಅಂತ ಅನ್ಸಿತ್ತು ನನಗೆ. ಯಾಕೆ ಅಂದರೆ ಪುರಂದರದಾಸರು ವೈಕುಂಠವನ್ನ ವರ್ಣಿಸುವಾಗ ಬೇರೆ ಬೇರೆ ಶಬ್ದಗಳಿಂದನೂ ವರ್ಣಿಸಿದ್ದಾರೆ. ಅದೆಲ್ಲೋ ಬೇರೆ ಇದೆ, ಬೇರೆ ಲೋಕ ಇದೆ ಅನ್ನೋ ಅರ್ಥದಲ್ಲೂ ಹೇಳಿದ್ದಾರೆ. ಆದರೆ ಈ ಹಾಡಲ್ಲಿ ಮಾತ್ರ ವಿಜ್ಞಾನ ಒಪ್ಪುವ ಸತ್ಯವನ್ನು ಹೇಳಿಬಿಟ್ಟಿದ್ದಾರೆ. ಕಣ್ಣು ಮೂರುಳ್ಳನ ಕೈಲಾಸ ಮಣ್ಣು, ಪುರಂದರ ವಿಠಲನ ಪುರವೆಲ್ಲ ಮಣ್ಣು ಅಂದ್ಬಿಡ್ತಾರೆ. ಅಂದ್ರೆ ಅದು ಪುರ ಎಲ್ಲ ಮಣ್ಣಿಂದೇ ಆಗಿರ್ಬೇಕಾದ್ರೆ, ಕೈಲಾಸವು ಮಣ್ಣಿಂದೇ ಆಗಿರ್ಬೇಕಾದ್ರೆ ಅವೆಲ್ಲಿರ್ಬೇಕವು? ಭೂಮಿ ಮೇಲೆ ಇರಬೇಕು. ಅದು ಮತ್ತೆ ಬಂದ್ರಲ್ಲ, ಮತ್ತೆ ಬಸವಣ್ಣವ್ರ ಹತ್ರಕ್ಕೆ ಬಂದ್ರಲ್ಲ, ದೇವಲೋಕ ಮರ್ತ್ಯಲೋಕ ಎಂಬುವು ಬೇರೆಲ್ಲ ಕಾಣಿರೋ. ಗೊತ್ತಾಯ್ತಲ್ವಾ? ಮಣ್ಣಿಂದ ಕಾಯ ಮಣ್ಣಿಂದ. ಕಾಯ ಅಂದ್ರೆ ಶರೀರ. ಶರೀರ ಮಣ್ಣಿಂದ ಆಗಿರೋದು. ಯಾರದು? ನಮ್ಮೆಲ್ರದ್ದು, ನಿಮ್ಮೆಲ್ರದ್ದು, ಜಗದ್ಗುರುಗಳದ್ದು, ಸಿನಿಮಾ ಹೀರೋಯಿನ್ಗಳದ್ದು. ಗೊತ್ತಾಯ್ತಲ್ಲ? ಹೇಮ ಮಾಲಿನಿ ಕಾಯವೂ ಮಣ್ಣೆ, ನಿಮ್ಮ ಯಾರೋ ಖುಷ್ಬು ಮಾಲಾಶ್ರೀ ಅವ್ರ ಕಾಯವೂ ಮಣ್ಣು, ನಿಮ್ಮ ಕಾಯವೂ ಮಣ್ಣು. ಏನು ಅವ್ರ ಕಾಯ ಸ್ವಲ್ಪ ಕೆಮ್ಮಣ್ಣು. ಗೊತ್ತಾಯ್ತಲ್ಲ? ಅವ್ರ ಕಾಯ ಕೆಮ್ಮಣ್ಣು ಅಥವಾ ಬಿಳಿ ಮಣ್ಣು, ನಿಮ್ಮ ಕಾಯ ನೀವು ಪೌಡರ್ ಹಚ್ಕೊಂತೀರಲ್ಲವ ಮುಖಕ್ಕೆ, ಅದು ಯಾವುದರಿಂದ ಮಾಡಿರೋದು? ಅಲ್ಲಿ ತಮಿಳ್ನಾಡಲ್ಲಿ ಸೇಲಂ ಅಂತ ಒಂದು ಊರಿದೆ. ಆ ಸೇಲಂ ಹತ್ರ ಒಂದು ಒಳ್ಳೆ ಮಣ್ಣು ಸಿಗತ್ತೆ, ನುಣುಪಾಗಿರ್ತದೆ. ಅದಕ್ಕೊಂಚೂರು ಪರಿಮಳ ಹಾಕಿ ಮಸ್ತಾಗಿ ಪ್ಯಾಕ್ ಮಾಡಿರ್ತಾರೆ. ಪಾಂಡ್ಸ್, ಹಿಮಾಮಿ, ಫೇರ್ ಅಂಡ್ ಲವ್ಲಿ. ಕೆಲವರು ಅನ್ಕೊಂತಾರೆ, ನಮ್ಮ ಟೀಚರ್ಗಳೆಲ್ಲ ಅನ್ಕೊಂತ, ಈ ಸ್ವಾಮಿಗಳಿಗೆ ಇವೆಲ್ಲ ಹೆಂಗ್ ಗೊತ್ತಾಯ್ತು? ಮೊದಲೇ ಕಣ್ಣು ಕಾಣಿಸಲ್ಲ, ಸ್ವಾಮಿಗಳು ಬೇರೆ, ಇವ್ರಿಗೆ ಇವೆಲ್ಲ ಹೆಂಗಪ್ಪ ಗೊತ್ತಾಯ್ತು ಅಂದ್ರೆ ಹೈಸ್ಕೂಲಲ್ಲಿ ನಂದು ಓನ್ ಎಕ್ಸ್ಪೀರಿಯನ್ಸ್. ಗೊತ್ತಾಯ್ತಲ್ವಾ? ಹೈಸ್ಕೂಲ್ ನನಗೆ ಒಂದು ಸ್ವಲ್ಪ ಹುಚ್ಚಿತ್ತು, ಪೌಡರ್ ಹಚ್ಕೊಳ್ಳೋದು, ಸ್ನೋ ಹಚ್ಕೊಳ್ಳೋದು, ಫೇರ್ ಅಂಡ್ ಲವ್ಲಿ ಹಚ್ಕೊಳ್ಳೋದು. ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಹೇಳೋದಷ್ಟೇ. ನನಗೆ ಅನುಭವ ಆಗಲಾರದ್ದನ್ನು ನಿಮ್ಗೆ ಯಾವುದನ್ನು ಹೇಳಲ್ಲ ನಾನು. ಅರ್ಥ ಆಯ್ತಾ? ಅವತ್ತು ಹೇಳಿದ್ನಲ್ಲಿ ನಿಮಗೆ ನೆನಪಿರ್ಬೇಕು. ಅವ್ರ ಸಿನಿಮಾ ಆಕ್ಟ್ರೆಸ್ ಹೇಳ್ತಿರ್ತಾಳೆ, ಹೀರೋಯಿನ್ ಹೇಳ್ತಿರ್ತಾಳೆ, ನನ್ನ ಸೌಂದರ್ಯದ ಗುಟ್ಟು ಏನು ಗೊತ್ತೇ? ಫೇರ್ ಅಂಡ್ ಲವ್ಲಿ. ಸುಳ್ಳದು. ಆಕೆ ಹುಟ್ಟತಾನೆ ಸುಂದರಿಯಾಗಿ ಹುಟ್ಟಿರ್ತಾಳೆ. ಸ್ವಲ್ಪ ಮೇಕಪ್ ಮಾಡಿ ಭಾಳ ಚಂದ ಮಾಡಿರ್ಬೋದು. ಅವ್ರ ಫೇರ್ ಅಂಡ್ ಲವ್ಲಿ ಕಂಪ್ನಿಯವರು ಆಕೆಗೆ ದುಡ್ಡು ಕೊಟ್ಟಿರ್ತಾರೆ. 50 ಲಕ್ಷ, 60 ಲಕ್ಷ, 70 ಲಕ್ಷ, ಕೋಟಿ ಲೆಕ್ಕದಲ್ಲಿ ದುಡ್ಡು ಕೊಟ್ಟಿರ್ತಾರೆ. ಸುಮ್ಮನೆ 1-2 ಮಾತು ಹೇಳಕ್ಕೆ ಅಷ್ಟು ದುಡ್ಡು ತಗೊಂಡಿರ್ತಾರೆ. ಆಕೆ ಹೇಳ್ತಾಳೆ, ಬಸವ ಕಲ್ಯಾಣದವ್ರು ಏನು ಹಚ್ಕೊಂಡಿದ್ದು ಅಲ್ವಾ? ಫೇರ್ ಅಂಡ್ ಲವ್ಲಿಯಿಂದನೇ ಏನಾದರೂ ಎಲ್ಲರೂ ಕೆಂಪು ಬಿಳಿ ಆಗಂಗಿದ್ದಿದ್ರೆ, ದಕ್ಷಿಣ ಆಫ್ರಿಕಾದವ್ರನ್ನ, ತಮಿಳ್ನಾಡವ್ರನ್ನ ಎಲ್ಲರನ್ನೂ ಕೆಂಪು ಮಾಡಿಬಿಡ್ಬೋದಾಗಿತ್ತಲ್ಲ. ಸೌಂದರ್ಯದ ಗುಟ್ಟು ಅದೇ ಆಗಿದ್ರೆ ಕಪ್ಪಿರೋರ್ನೆಲ್ಲ ಕೆಂಪು ಮಾಡಕ್ ಬರ್ತಿತ್ತ ಇಲ್ವಾ? ಹಂಗೆ ಬರಲ್ಲ. ಅದರ ಸುಳ್ಳದು. ಅಮಿತಾಬ್ ಬಚ್ಚನ್ನೇ ಹೇಳಲಿ, ಅವ್ರು ಯಾರೇ ಹೇಳಲಿ, ಸುಳ್ಳು. ಅಂದ್ರೆ ಇಂಥ ಸುಳ್ಳು ಹೇಳೋರ್ನ ಆದರ್ಶ, ಐಡಿಯಲ್, ಮಾಡೆಲ್ ಅಂತ ಏನು ಇಟ್ಕೊಂಡ್ರಲ್ಲ ಆ ಕಡೆ ಜನ, ಬೀದರು, ಕಲಬುರ್ಗಿ, ಗೊತ್ತಾಯ್ತಲ್ಲ, ಬೆಂಗಳೂರು, ಮುಂಬೈ ಜನ ಏನು ಅವ್ರನ್ನ ಆದರ್ಶ ಅಂತ ಇಟ್ಕೊಂಡ್ರಲ್ಲ, ಅಲ್ಲಿ ಸಂಸ್ಕೃತಿಯ ಪತನ ಪ್ರಾರಂಭ ಆಯಿತು. ಸರ್ಕಾರಗಳು ಅಷ್ಟೇ ಸಿನಿಮಾ ತೆಗೆಯೋದಕ್ಕೆ ಸಬ್ಸಿಡಿ ಕೊಡ್ತಾರೆ. ಕೋಟಿಗಟ್ಟಲೆ ಸಬ್ಸಿಡಿ ಇರ್ತದೆ. ಸಿನಿಮಾ ಫ್ಲಾಪ್ ಆದರೆ ಕೋಟಿಗಟ್ಟಲೆ ಅವರಿಗೆ ರಿಯಾಯಿತಿ ಕೊಡ್ತಾರೆ, ಸಬ್ಸಿಡಿ ಇರುತ್ತೆ, ಮಾಫ್ ಆಗುತ್ತೆ. ಆದರೆ ಒಬ್ಬ ರೈತ ಬೆಳೆ ಕಳ್ಕೊಂಡ್ರೆ, ಅತಿವೃಷ್ಟಿ ಆದರೆ, ಅನಾವೃಷ್ಟಿ ಆದರೆ ಅವನಿಗೆ 28 ಆಫೀಸ್ಗೆ ಅಲಿಸ್ತಾರೆ. ಒಂದಿಷ್ಟು ಏನದು ವಿಮೆ ಕೊಡೋದಕ್ಕೆ, ಅದು ಇವನು ಕಟ್ಟಿರಬೇಕು.
ಅಂದರೆ ಸರ್ಕಾರಗಳು, ನೀವು, ನಾವು, ಸ್ವಾಮಿಗಳು ಎಲ್ಲರೂ ಸೇರಿ ಅಂತಹ ಸಂಸ್ಕೃತಿಗೆ ಪ್ರೋತ್ಸಾಹ ಕೊಟ್ಟರೆ ಮತ್ತಿನ್ನು ಯುವಕರು ಕೆಡಲಾರದೆ ಏನು ಮಾಡ್ತಾರೆ? ಸತ್ಯ ಸಂಗತಿ ಹೇಳ್ಕೊಡ್ಬೇಕು. ಆಮೇಲೆ ಈ ಮಾತ್ರೆ ಅಡ್ವರ್ಟೈಸ್ ಕೊಡ್ತಿರ್ತಾರೆ, ಅದನ್ನು ತಿಳ್ಕೊಬೇಕು ನೀವು. ಆಕೆ ಹೇಳ್ತಾಳೆ, ಸಿನಿಮಾ ಆಕ್ಟ್ರು, ಅಯ್ಯೋ ಡಾಕ್ಟ್ರೆ ತಲೆ ಸಿಡಿತಾ ಇದೆ, ತಲೆ ಸಿಡಿತಾ ಇದೆ. ಆ ಕಡೆ ಬೆಂಗಳೂರು ಕಡೆ ಹಂಗೆ ಬಳಸ್ತಾರೆ, ತಲೆ ನೋವಿಗೆ ಅತೀ ತಲೆನೋವು. ಹಾಗಾದರೆ ಈ ಮಾತ್ರೆಯನ್ನು ತೆಗೆದುಕೊಳ್ಳಿ. ಆಕೆ ತಗೊಂತಾಳೆ, ನೀರು ಹಾಕ್ಕೊಂಡು ಬಾಯಿಗೆ ಹಾಕ್ಕೊಂತಾಳೆ, ನುಂಗ್ತಾಳೆ ಬಿಡ್ತಾಳೋ ಗೊತ್ತಿಲ್ಲ. ಎಂಥ ರಿಲೀಫ್ ಅಂತ. ಇನ್ನು ಹೊಟ್ಟೆಗೆ ಹೋಗಿಲ್ಲ ಅದು, ಆಮೇಲೆ ಬೇಕಾದ್ರೆ ಉಗಿಬಹುದು ಅದನ್ನ. ಎಂಥ ರಿಲೀಫ್ ಆಯ್ತು. ನೀವು ಆ ಮಾತ್ರೆ ಹೆಸರು ಬರೆದಿಟ್ಕೊಂಡು ಆಕೆ ಒಂದು ನುಂಗಿದ್ರೆ ನೀವು 3 ನುಂಗ್ತೀರ, ಬೇಗ ತಲೆನೋವು ಹೋಗ್ಲಿ ಅಂತ. ಅಂದ್ರೆ ಎಷ್ಟು ಮೋಸ! ಅಡ್ವರ್ಟೈಸ್ ಅಂದ್ರೆ ಮೋಸ, ಅಷ್ಟರ ಮಟ್ಟಿಗೆ ಮೋಸ ಮಾಡ್ತಿದಾರಲ್ಲ. ಮತ್ತು ಅವರೆಲ್ಲ ದುಡ್ಡು ಖರ್ಚು ಮಾಡೋದು ಯಾರ ಮೇಲೆ ಹಾಕ್ತಾರೆ? ಏನು ಕಂಪನಿ ತನ್ನ ಮೇಲೆ ಹಾಕೊಳ್ತದ? ಟಿ ವಿ ಅವ್ರಿಗೆ 1 ಸೆಕೆಂಡ್ಗೆ, 2 ಸೆಕೆಂಡ್ಗೆ, 5 ಸೆಕೆಂಡ್ಗೆ ಲಕ್ಷ ಲೆಕ್ಕದಲ್ಲಿ ಕೊಡ್ತಾರೆ ಅವರು. ಅದಕ್ಕೆ TRP ಜಾಸ್ತಿ ಮಾಡ್ಕೊಳಕ್ಕೆ ಒದ್ದಾಡೋದವ್ರು. ಅದನ್ನೆಲ್ಲನೂ ನಿಮ್ಮ ಮೇಲೆ ಹಾಕ್ತಾರೆ, ನಮ್ಮ ಮೇಲೆ ಹಾಕ್ತಾರೆ. ಏನು ಕಸ್ಟಮರ್ಸ್ ಇರ್ತಾರಲ್ಲ, ಗ್ರಾಹಕರ ಮೇಲೆ ಬರ್ತದೆ ಕೊನೆಗೆ. ಅದಕ್ಕೆ ಅಂಥ ಅಡ್ವರ್ಟೈಸ್ಗಳನ್ನೇ ನೋಡಕ್ಕೆ ಹೋಗಬೇಡಿ. ನಾನು ಹೇಳೋದು, TV ನೋಡೋದೇ ಕಡಿಮೆ ಮಾಡಿ. ಯಾಕಂದ್ರೆ ಆರೋಗ್ಯ ಇಲ್ಲ ಅದರಲ್ಲಿ, ಬರೀ ಕೆಟ್ಟದ್ದೇ ತೋರಿಸ್ತಾರೆ, ವೈಭವೀಕರಣ ಮಾಡ್ತಾರೆ. ಅಂದರೆ ಇವೆಲ್ಲವೂ ಮಣ್ಣೆ. ಬಣ್ಣ ಬಂಗಾರ ಬೊಕ್ಕಸವೆಲ್ಲ ಮಣ್ಣು, ವಸ್ತ್ರಾಭರಣ ಧಾನ್ಯ ಬೆಳೆಯುವುದೇ ಮಣ್ಣು. ಬಣ್ಣ ಬಂಗಾರ ಬೊಕ್ಕಸವೆಲ್ಲ ಮಣ್ಣು, ಪುರಂದರ ವಿಠಲನ ಪುರವೆಲ್ಲ ಮಣ್ಣು. ಅದೆಲ್ಲ ಸರಿ. ಒಂದು ಆಲೋಚನೆ ಮಾಡಿದೆ ನಾನು ಬಹಳ ದಿವಸ, ಮಣ್ಣಿಂದ ಕಾಯ ಮಣ್ಣಿಂದ ಸಕಲ ವಸ್ತುಗಳೆಲ್ಲ, ಇದು ಸರಿ. ಮಣ್ಣಿಂದ ಸಕಲ ದರ್ಶನಗಳೆಲ್ಲ, ಇದು ಹೆಂಗಪ್ಪ ಅನ್ನಿಸ್ತು ನನಗೆ. ದರ್ಶನ ಅಂದ್ರೆ ಗೊತ್ತಲ್ಲ ನಿಮಗೆ? ದರ್ಶನಗಳು, ಷಡ್ ದರ್ಶನಗಳು, ಚತುರ್ವೇದಗಳು, ಆಗಮಗಳು, ಪುರಾಣಗಳು, ಉಪನಿಷತ್ತು, ವಚನ ಸಾಹಿತ್ಯ, ಏನೇನು ಬರೀತಾರೆ ಇವಕ್ಕೆಲ್ಲ ದರ್ಶನ ಅಂತ ಒಂದೇ ಹೆಸರಲ್ಲಿಟ್ಟರೆ, ಸಕಲ ದರ್ಶನಗಳೆಲ್ಲ ಮಣ್ಣು ಅಂದ್ಬಿಟ್ರಲ್ಲ ಪುರಂದರದಾಸರು. ಹೇಗೆ ಸಾಧ್ಯ ಅದು ಅಂತ ಯೋಚನೆ ಮಾಡಿದೆ. ಹೌದು ಅನ್ನಿಸ್ತಾ. ಆಮೇಲೆ ಹೇಗೆ ಯಾರಾದರೂ ಊಹೆ ಮಾಡ್ಬೋದಾ? ಸಕಲ ದರ್ಶನಗಳೆಲ್ಲ ಮಣ್ಣು. ಈಗ ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿದ ವಚನ ನಮಗೆ ಯಾವ ರೂಪದಲ್ಲಿ, ಯಾವ ಮೂಲಕ ಸಿಕ್ತು? ನಮಗೆ ಯಾವ ಮೂಲಕ ಸಿಕ್ತು? ಹೆಂಗ್ ಟ್ರಾನ್ಸ್ಫರ್ ಆಯ್ತು? ಅವಾಗೇನು ಟೇಪ್ ರೆಕಾರ್ಡರ್ ಇದ್ವಾ? ಪೆನ್ ಡ್ರೈವ್ ಇದ್ವಾ? ಮೆಮರಿ ಕಾರ್ಡ್ ಇದ್ವಾ? ಏನೂ ಇಲ್ಲ. ಯಾವುದರಿಂದ? ತಾಡೋಲೆಗಳು ಅಥವಾ ತಾಳೆಗರಿಗಳು. ತಾಳೆಗರಿಗಳು ಬರೋದೆಲ್ಲಿಂದ? ಮರದಿಂದ. ಮರ ಮಣ್ಣಿನಿಂದ. ಮತ್ತು ಸಕಲ ದರ್ಶನಗಳೆಲ್ಲ ಇರೋದು ಮಣ್ಣಿನಿಂದವೇ. ಪೇಪರ್ ತಯಾರಾಗಿರೋದು ಮಣ್ಣಿಂದನೇ. ಕಾಗದ ತಯಾರಾಗಿದೆಯಲ್ಲ, ಪುಸ್ತಕ ಪ್ರಿಂಟ್ ಮಾಡ್ತಾ ಇದೀವಲ್ಲ, ಅದು ಮಣ್ಣಿಂದನೇ. ಮರಗಳು, ಬಿದಿರು, ಮತ್ತು ಇದೆಲ್ಲ ಬೆಳೆಯೋದು ಮಣ್ಣಿಂದನೇ ಅಲ್ಲ. ಮಣ್ಣಿಂದ ಸಕಲ ದರ್ಶನಗಳೆಲ್ಲ. ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ, ಅಣ್ಣಗಳಿರಲ್ಲ. ಕೇಳಿ, ನಿಮ್ಮ ಆಧಾರ್ ಕಾರ್ಡು ಗೊತ್ತಾಯ್ತಲ್ಲ, ಅದು ಮಣ್ಣಿಂದೆ. ನಿಮ್ಮ ಮೊಬೈಲ್ ಫೋನು ಅದು ಮಣ್ಣಿಂದೆ. ಎಲ್ಲವೂ ಮಣ್ಣಿಂದಲೇ. ಆದರೆ ಮಣ್ಣನ್ನು ಸಂರಕ್ಷಣೆ ಮಾಡ್ಕೊಳ್ಳೋದು ನಮಗೆ ಗೊತ್ತಾಗ್ತಾ ಇಲ್ಲ. ಮಣ್ಣನ್ನು ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಮಣ್ಣಿನ ಜೊತೆ ಹೇಗೆ ಸಂಪರ್ಕ ಇಟ್ಕೋಬೇಕು. ಜರ್ಮನ್ ದೇಶದಲ್ಲಿ 19ನೇ ಶತಮಾನದ ಕೊನೆ ಭಾಗದಲ್ಲಿ ಒಬ್ಬ ಪ್ರಕೃತಿ ಚಿಕಿತ್ಸಾ ಪ್ರೇಮಿ ಇದ್ದ, ಅಥವಾ 20ನೇ ಶತಮಾನದ ಆರಂಭದಲ್ಲಿ. ಅಡಾಲ್ಫ್ ಜಸ್ಟ್, ಅವನ ಹೆಸರು ಅಡಾಲ್ಫ್ ಜಸ್ಟ್. ಅವನೊಂದು ಪುಸ್ತಕ ಬರೆದಿದ್ದಾನೆ, ರಿಟರ್ನ್ ಟು ದಿ ನೇಚರ್. ರಿಟರ್ನ್ ಟು ದಿ ನೇಚರ್, ಪ್ರಕೃತಿಗೆ ಮರಳಿ ಅಥವಾ ಮರಳಿ ಪ್ರಕೃತಿಗೆ ಅಂತ ಬರೆದಿದ್ದಾನೆ. ಅದರೊಂದು ಮಾತು ಹೇಳ್ತಾನೆ, ಈವನ್ ದಿ ವರ್ಸ್ಟ್ ಮಡ್ ಬೆಟರ್ ದೆನ್ ದಿ ಬೆಸ್ಟ್ ಮೆಡಿಸಿನ್ ಅಂತ. ನಾವು ಈವನ್ ದಿ ವರ್ಸ್ಟ್ ಮಡ್ ಈಸ್ ಬೆಟರ್ ದೆನ್ ದಿ ಬೆಸ್ಟ್ ಮೆಡಿಸಿನ್. ಅಂದರೆ ಒಂದು ಸಾಮಾನ್ಯ ಮಣ್ಣು, ಕೀಳು ಮಣ್ಣು ಅಂತ ನಾವು ವರ್ಸ್ಟ್ ಮಡ್, ಕೊನೆಯದು ಕೆಸರು ಅಂತಿರಲ್ಲ, ರಾಡಿ ಅಂತಿರಲ್ಲ. ಈ ಒಂದು ವರ್ಸ್ಟ್ ಮಡ್ ಈಸ್ ಬೆಟರ್ ದೆನ್ ದಿ ಬೆಸ್ಟ್ ಮೆಡಿಸಿನ್. ಅಂದರೆ ಏನು, ನೀವು ಮಕ್ಕಳು
ಇವಾಗ ಬಹಳ ಜನರಿಗೆ ಮೊಡವೆ ಕಾಟ. ಉಪವಾಸ ಪುಸ್ತಕದಲ್ಲಿ ಚರ್ಮ ಚಿಕಿತ್ಸೆ ಬಗ್ಗೆ ಕೂಡ ಒಂದು ಅಧ್ಯಾಯ ಬರೆದಿದ್ದೀನಿ. ಚರ್ಮದ ವರ್ಮ ಚಿಕಿತ್ಸೆಯ ಮರ್ಮ ಅಂತ ಹೇಳಿ ಒಂದು ಅಧ್ಯಾಯ ಇದೆ ಉಪವಾಸ ಪುಸ್ತಕದಲ್ಲಿ. ಓದ್ ನೋಡಿ. ಬಹಳ ಜನ ಮಕ್ಕಳು, ಹೆಣ್ಮಕ್ಳು ಅದರಲ್ಲೂ ಮೊಡವೆ ಪಿಂಪಲ್ಸ್. ಮೊಡವೆ ಅಂದ್ರೆ ಅರ್ಥ ಆಗುತ್ತೆ ಇಲ್ಲೋ ಕೆಲವಕ್ಕೆ. ಪಿಂಪಲ್ಸ್ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಯಾರಿಗೆ ಮೊಡವೆ ಬರ್ತದೆ ಹೆಚ್ಚಾಗಿ? ಏನು ಒಳ್ಳೆ ಬ್ಯೂಟಿ ಪ್ರದರ್ಶನ ಮಾಡ್ಬೇಕು, ಹ್ಯಾಂಡ್ಸಮ್ ಆಗಿ ಕಾಣ್ಬೇಕಂತ ಇವನ್ ಬಾಯ್, ಬ್ಯೂಟಿ ಪ್ರದರ್ಶನ ಮಾಡ್ಬೇಕಂತ ಆಕೆ ಗರ್ಲು. ಇಬ್ರಿಗೂ ಒಂದು ಶಾಪ ದೇವ್ರು ಕೊಟ್ಟಿರೋದು ಮೊಡವೆ. ಏನ್ ಮಾಡೋದು ಇವಾಗ? ಅವಾಗ ನೀವಂತೀರಿ ಯುವತಿರಿಗೆ ಮೊಡವೆ ಬರ್ತದೆ ಬಿಡಂತ. ಹಂಗ ನನ್ನ ಪ್ರಶ್ನೆ ಏನ್ ಗೊತ್ತಾಗದ್ರೆ, ಯೌವನ ಬರೀ ಮನುಷ್ಯರಿಗೆ ಅಷ್ಟೇ ಬರ್ತದಾ? ಪ್ರಾಣಿಗಳಿಗೂ ಬರ್ತದಲ್ಲ. ಟಗರು, ಗೂಳಿ, ಹೋರಿ, ಇವೆಲ್ಲ ಹಸು, ಎಲ್ಲವಕ್ಕೂ ಯೌವನ ಬರ್ತದೆ. ಅವಕ್ಕೇನಾದ್ರು ಮೊಡವೆ ಬಂದದ? ಅವಕ್ಕೆ ಮೊಡವೆ ಕಟ್ಟ ಇದೆಯಾ? ಯಾವ್ದಾರು ಪ್ರಾಣಿಗೆ ಮೊಡವೆ ಆಗಿರೋದು ನೋಡಿದಿರಾ? ಕಾಡು ಪ್ರಾಣಿ ಆಗ್ಲಿ, ಊರು ಪ್ರಾಣಿ ಆಗ್ಲಿ, ನಾಯಿ, ಬೆಕ್ಕು ಮುಖದಲ್ಲಿ ಮೊಡವೆಗಳಿದಾವ? ಇದೆಯಾ? ಇಲ್ಲ ಅಲ್ವಾ? ಯಾಕೆ ಈಗ ಎಲ್ರ ಧ್ವನಿ ಯಾಕೆ ಮೆತ್ಕಾಯ್ತಲ್ಲ? ಏನೋ ನಂಬುಡಕ್ಕೆ ಬರ್ತಿದ್ದಾರೆ ಇವರು ಅಂತ ಹೇಳಿ ಯಾಕೆ ಸುಮ್ಮನೆ ಕೂತಿದ್ದೀರಾ? ಮನುಷ್ಯರಿಗೆ ಮಾತ್ರ ಮೊಡವೆ ಕಾಟ ಜಾಸ್ತಿ ಇದೆ. ಕಾರಣ ಏನು ಅಂದ್ರೆ, ಅದ್ರ ಮನುಷ್ಯರು ತಪ್ಪಲ್ಲ, ನಿಮ್ ತಪ್ಪಲ್ಲ. ಪ್ರಕೃತಿ ಒಂದು ಅನುಕೂಲ ಮಾಡಿಕೊಟ್ಟಿದೆ. ಬೇರೆ ಪ್ರಾಣಿಗಳ ಮುಖಕ್ಕೂ ಮನುಷ್ಯನ ಮುಖಕ್ಕೂ ತುಂಬಾ ವ್ಯತ್ಯಾಸ ಇದೆ. ಬೇರೆ ಪ್ರಾಣಿಗಳ ಮುಖಕ್ಕೂ ಮನುಷ್ಯನ ಮುಖಕ್ಕೂ ತುಂಬಾ ವ್ಯತ್ಯಾಸ ಇದೆ. ವ್ಯತ್ಯಾಸ ಗಮನಿಸಿದಿರಾ ನೀವು? ಬೇರೆ ಪ್ರಾಣಿಗಳು ಯಾವಾದರೂ ನಗದು, ಅಳದು, ಸಿನಿಮಾ ಆಕ್ಟ್ ಮಾಡೋದು, ಅತ್ತಂಗ್ ಮಾಡೋದು ಪ್ರಾಣಿಗಳು ಮಾಡ್ತಾವ? ಇಲ್ಲ. ಅವುಗಳ ಮುಖದಲ್ಲಿ ಎಕ್ಸ್ಪ್ರೆಷನ್ ಮಾಡೋದಕ್ಕೆ ಅನುಕೂಲತೆ ಇಲ್ಲ. ಎಮೋಷನ್ಸ್ನ, ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ವ್ಯಕ್ತಪಡಿಸ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಅದು ಮನುಷ್ಯನ ಮುಖಕ್ಕೆ ಮಾತ್ರ ಸಾಧ್ಯ. ಯಾಕೆ ಅಂದ್ರೆ, ಮನುಷ್ಯನ ಮುಖದಲ್ಲಿ ಓಜೋ ಗ್ರಂಥಿಗಳು ಅಂತಿದ್ದಾವೆ, ಓಜೋ ಗ್ಲ್ಯಾಂಡ್ಸ್. ಆ ಓಜೋ ಗ್ರಂಥಿಗಳು ಎಷ್ಟಿದಾವೆ ಗೊತ್ತಾ ಮುಖದಲ್ಲಿ? 7 ಲಕ್ಷಕ್ಕಿಂತ ಹೆಚ್ಚು. ಇಷ್ಟಿದೆ ಮುಖ ನೋಡಿದ್ರೆ. ಹಣೆ, ಈ ಭಾಗ, ಈ ಭಾಗ, ಈ ಭಾಗ, ಈ ಭಾಗ, ಇಷ್ಟ ಮೂಗು ಎಲ್ಲ ಸೇರಿಸ್ಕೊಂಡ್ರೆ ಇಷ್ಟರಲ್ಲಿ 7 ಲಕ್ಷ ಓಜೋ ಗ್ರಂಥಿಗಳಿದಾವೆ ಅಂತ ಹೇಳ್ತಾರೆ ತಜ್ಞರು. ಹೇಳಿರೋದು ಲೆಕ್ಕ ಹಾಕಿದಾರೆ ಅವರು. 7 ಲಕ್ಷ ಓಜೋ ಗ್ರಂಥಿಗಳು ಭಾವನೆಗಳ ಏರಿಳಿತಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಮೃದು ಮಾಡಲಿಕ್ಕೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ. ಯೌವನಾವಸ್ಥೆಯಲ್ಲಿ ಭಾವನೆಗಳು ಜೋರಾಗ್ತಾವೆ. ಯಾವುದೇ ಭಾವ ಇರಲಿ, ಹಗಲಗನಸಿರಲಿ, ಕಾಮಭಾವ ಇರಲಿ, ಸೆಕ್ಶುವಲ್ ಎಕ್ಸ್ಪ್ರೆಷನ್ಸ್, ಮತ್ತೆ ಏನದು ಎಮೋಷನಲ್, ಅದು ಅನೇಕ ಭಾವನೆಗಳು ಜಾಸ್ತಿ ಆಗ್ತಾವೆ. ದೇಶ ಪ್ರೇಮನೂ ಜಾಸ್ತಿ ಆಗತ್ತೆ. ಭಗತ್ ಸಿಂಗ್ ಜೀವ ಕೊಟ್ಟಿದ್ದೆ ಎಷ್ಟು? 26-27 ವರ್ಷ ಇರ್ಬೋದು ಅಷ್ಟೇ. ಚಂದ್ರಶೇಖರ್ ಆಜಾದ್, ಅಶ್ಫಾಕುಲ್ಲಾ ಖಾನ್, ಇವರೆಲ್ಲ ಬಹಳ ಬೇಗ, ಅವನು ಇನ್ನೊಬ್ಬ ಬರ್ತಾನೆ ಅವ್ರ ಜೊತೆಗೆ, ಬಿಸ್ಮಿಲ್ಲಾ ರಾಮ ಏನೋ ಇದೆ ಅವನ ಹೆಸರು. ಇವರೆಲ್ಲ ಕೇವಲ 30 ವರ್ಷದೊಳಗೆ, 25 ವರ್ಷದೊಳಗೆ. ಇನ್ನು ಮದನ್ ಲಾಲ್ ಧಿಂಗ್ರಾ, ಇವರೆಲ್ಲ ಬಹಳ ಚಿಕ್ಕವರು, ಅಂದ್ರೆ 20-25 ವರ್ಷ, ಬಹಳ ಅಂದ್ರೆ 26-27 ವರ್ಷ. ಆವಾಗ ದೇಶ ಪ್ರೇಮ ಮೌಲ್ಯ ಆಗಿತ್ತು. ಈಗ ನಿಮ್ಮ ಹುಡುಗರು ಏನಾಗ್ತಿದ್ದಾರೆ? ಬಹಳ ಅಂದ್ರೆ ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ. ಎಷ್ಟೋ ಮಕ್ಕಳು ಪರ್ಸೆಂಟೇಜ್ ಹುಚ್ಚಲ್ಲಿ ಆರೋಗ್ಯನೇ ಕೆಡಿಸ್ಕೊಂಡು ಡಿಗ್ರಿ ಮುಗಿಯೋತ್ತಿಗೆ ಹುಚ್ಚರೇ ಆಗ್ಬಿಡ್ತಾರೆ ಅವರು. ಅಂದ್ರೆ ಈ ತರ ಎಲ್ಲ ತೊಂದರೆ ಆಗ್ತಿರೋದು ಕಾರಣ ಏನಪ್ಪಾ ಅಂತಂದ್ರೆ, ಯುವತಿಯರ ಮುಂದೆ ಆದರ್ಶಗಳನ್ನ ಇಡೋದೇ ಗೊತ್ತಾಗ್ತಾ ಇಲ್ಲ ನಿಮಗೆ. ಆವಾಗ ಸ್ವಾತಂತ್ರ್ಯ ಹೋರಾಟದ ಆದರ್ಶ ಇತ್ತು. ಇವಾಗ ಏನು ಆದರ್ಶ ಇಡ್ತೀರಾ ಅವ್ರ ಮುಂದೆ? ಏನ್ ಕರ್ನಾಟಕ ಚುನಾವಣೆ ಆದರ್ಶ ಇಡ್ತೀರಾ? ಸೆಂಟ್ರಲ್ ಗೌರ್ಮೆಂಟ್ ಚುನಾವಣೆ, ಲೋಕಸಭಾ ಚುನಾವಣೆ ಆದರ್ಶ ಇಡ್ತೀರಾ? ಏನಿದೆ ಆದರ್ಶಗಳು? ಆದರ್ಶ ಇಡಬೇಕಾದ್ದೇ ಗೊತ್ತಾಗ್ತಾ ಇಲ್ಲ. ಬಸವ ಕಲ್ಯಾಣವನ್ನು ಸ್ವಚ್ಛ ಮಾಡೋಣ, ಗಟಾರದ ಕೆಟ್ಟ ವಾಸನೆ ಬರಲಾರ್ದಂಗೆ ಮಾಡೋಣ,
ಮರಗಿಡ ಹಚ್ಚೋಣ, ಧೂಳು ಬರಲಾರ್ದಂಗೆ ವ್ಯವಸ್ಥೆ ಮಾಡೋಣ, ನೀರು ಪೋಲಾರ್ದಂಗೆ ವ್ಯವಸ್ಥೆ ಮಾಡೋಣ ಅನ್ನುವಂಥ ಆದರ್ಶವನ್ನ ಯುವಕರ ಮುಂದೆ, ಯುವತಿಯರ ಮುಂದೆ ಇಡ್ತಾ ಇಲ್ಲ. ನೀವು ಏನು ಮಾಡೋಕ್ಕಾಗ್ತಾ ಇಲ್ಲ. ಕೆಲವರು ಇದ್ದಾರೆ. ಈಗ ಮೋದಿಯವರು ಪ್ರತಿ ಮನ್ ಕಿ ಬಾತ್ ಪ್ರೋಗ್ರಾಮಲ್ಲಿ ಪ್ರತಿ ತಿಂಗಳು ಸಂಡೇ, ಲಾಸ್ಟ್ ಸಂಡೇ, ಕೊನೆ ಭಾನುವಾರ ಮನ್ ಕಿ ಬಾತ್ ಅಂತ ಒಂದು ಪ್ರೋಗ್ರಾಮ್ ಬರ್ತದೆ. ಕೇಳಿದ್ದೀರಾ ನೀವು ಯಾರಾದರೂ? ಎಷ್ಟು ಜನ ಕೇಳಿರ್ಬೋದು ಅಂದಾಜು? ಇಲ್ಲ, ಬಹಳ ಜನ ಕೇಳಿರ್ಲಿಕ್ಕಿಲ್ಲ. 25% ಕೇಳಿದ್ರೆ ಮೋದಿ ಪುಣ್ಯ ಅದು. ಅಂದರೆ ಅಷ್ಟು ಕಡಿಮೆ ಜನ ಕೇಳ್ತಾರೆ. ನಿಮ್ಮ ಕಡೆ ಕೆಲವ್ರು ಕೇಳ್ತಾರೆ ಅದನ್ನ. ಮನ್ ಕಿ ಬಾತ್ ನಾನಂತೂ ಕೇಳ್ತೀನಿ. 115, 116ನೇ ಎಪಿಸೋಡ್ ಈ ತಿಂಗಳು. ಅದರಲ್ಲಿ ನಾನೊಂದು 6 ಎಪಿಸೋಡ್ ಮಿಸ್ ಮಾಡ್ಕೊಂಡಿರ್ಬೋದು ಅಷ್ಟೇ. 5-6 ಎಪಿಸೋಡ್ ಮಿಸ್ ಮಾಡ್ಕೊಂಡಿರ್ಬೋದು ಅಷ್ಟೇ. ಬಾಕಿದೆಲ್ಲ ಕೇಳಿದ್ದೀನಿ. ಯುವಕರ ಮುಂದೆ ಒಳ್ಳೆ ಆದರ್ಶ ಇಡ್ತಾರೆ. ಅಲ್ಲಿ ಕೆಟ್ಟ ರಾಜಕೀಯ ಇರೋದಿಲ್ಲ, ರಾಜಕೀಯ ಚರ್ಚೆನೇ ಇರೋದಿಲ್ಲ, ಪಕ್ಷದ ಹೆಸರೇ ಇರೋದಿಲ್ಲ. ಯುವಕರ ಸಾಧನೆಗಳು. ಕೊಪ್ಪಳದಲ್ಲಿ ಒಬ್ಬಾಕೆ ಮಲ್ಲಮ್ಮ ಅಂತ ಹೇಳಿ ಹುಡುಗಿ, 8ನೇ ಕ್ಲಾಸ್ 9ನೇ ಕ್ಲಾಸ್ ಹುಡುಗಿ ಅಷ್ಟೇ. ಆಕೆ ಶೌಚಾಲಯ ಕಟ್ಟಿಸಿ ಅಂತ ಉಪವಾಸ ಕೂತಿದ್ಲು. ತಂದೆ ತಾಯಿಗಳ ವಿರುದ್ಧನೇ ಶೌಚಾಲಯ ಕಟ್ಟಿಸೋ ತನಕ ಊಟ ಮಾಡಲ್ಲ ಅಂತ ಕೂತಿದ್ಲು. ಅದನ್ನು ಮೋದಿಯವರು ಮನ್ ಕಿ ಬಾತಲ್ಲಿ ಹೇಳಿದ್ರು. ಗೊತ್ತಾಯ್ತಲ್ವಾ? ಅಂದ್ರೆ ಇಂಥ ಆದರ್ಶಗಳನ್ನ ಮಕ್ಕಳ ಮುಂದೆ, ಯುವಕರ ಮುಂದೆ ಇಟ್ಟರೆ ಅವ್ರು ಮಳೆಯೋ ಬಗ್ಗೆ ಚಿಂತೆ ಮಾಡಲ್ಲ. ಆಮೇಲೆ ಜಾಲತಾಣಗಳ ಮೋಸಕ್ಕೆ ಏನು ಜಾಲಕ್ಕೆ ಬೀಳಲ್ಲ. ಅವು ಜಾಲತಾಣಗಳ ಜಾಲ ಬಹಳ ತೊಂದರೆ ಕೊಡ್ತಾ ಇದೆ ಮಕ್ಕಳಿಗೆ, ಯುವಕರಿಗೆ. ಅದರಿಂದ ಬಿಡಿಸ್ಕೋಬೇಕಾದ್ರೆ ನೀವು ಸ್ವತಃ ಆದರ್ಶವಾಗಿರಬೇಕು, ಜೊತೆಗೆ ಮಕ್ಕಳಿಗೆ ಆದರ್ಶವನ್ನು, ಯುವಕರು ಯುವತಿಯರ ಮುಂದೆ ಆದರ್ಶ ಇಡಬೇಕು. ಮದುವೆ ಒಂದು ದೊಡ್ಡ ಸಮಸ್ಯೆ ಅಲ್ಲ. ಹಾಗಾದರೆ ಮನುಷ್ಯನಿಗೆ ಯಾಕೆ ಮದುವೆ ಆಗತ್ತೆ? ಒಂದು, ಮುಖ ಮೃದುವಾಗಿರೋದು. ಹೇಳ್ತಾರಲ್ಲ, ಫೇಸ್ ಈಸ್ ದಿ ಇಂಡೆಕ್ಸ್ ಆಫ್ ದಿ ಮೈಂಡ್. ಮುಖ ಮನಸ್ಸಿನ ಸೂಚಕ. ಕನ್ನಡಿ ಮಿರರ್ ಅಲ್ಲ, ಇಂಡೆಕ್ಸ್ ಅಂತ ಹೇಳ್ತಾರೆ ಅವರು. ಸೂಚಕ, ಮನಸ್ಸಿನ ಭಾವನೆಗಳು. ಶಾಂತ ಭಾವ ಇದ್ರೆ ಮುಖವು ಶಾಂತವಾಗಿರ್ತದೆ. ಕ್ರೌರ್ಯ ಭಾವ ಇದ್ರೆ ಮುಖದಲ್ಲಿಯೂ ಕ್ರೌರ್ಯತೆ ಬರ್ತದೆ. ಮೋಸ, ವಂಚನೆಗಳನ್ನು ಮುಖದಲ್ಲೂ ಕಂಡುಹಿಡಿಬಹುದು ಸೂಕ್ಷ್ಮವಾಗಿ ನೋಡಿದರೆ. ಆದ್ದರಿಂದ ಮುಖ, ಫೇಸ್ ಈಸ್ ದಿ ಇಂಡೆಕ್ಸ್ ಆಫ್ ದಿ ಮೈಂಡ್. ಆದ್ದರಿಂದ ನಾವು ಮುಖವನ್ನು ಚೆನ್ನಾಗಿ ಇಟ್ಕೋಬೇಕಂದ್ರೆ ಆ ಸೋಪ್ ಹಚ್ಚ್ರಿ, ಈ ಸ್ನೋ ಹಚ್ಚ್ರಿ, ಆ ಪೌಡರ್ ಹಚ್ಚ್ರಿ ಅಲ್ಲ. ಮೊದಲು ದೊಡ್ಡ ಕರಳು ಸ್ವಚ್ಛವಾಗಿರಬೇಕು. ಮಲಬದ್ಧತೆ ಜಾಸ್ತಿ ಆದರೆ ಮುಖನೂ ಕೆಡ್ತದೆ. ಕಾನ್ಸ್ಟಿಪೇಷನ್ ಈಸ್ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತಾರೆ. ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ. ಅದು ತೊಂದರೆ ಇತ್ತಂದ್ರೆ ಮುಖ ಕೂಡ ಕೆಟ್ಟೋಗುತ್ತೆ. ಸಮಾಧಾನ ಇರಲ್ಲ ಅವನಿಗೆ, ಸಂತೋಷ ಇರಲ್ಲ ಮುಖದಲ್ಲಿ. ಆದ್ರಿಂದ ಮುಖವನ್ನು ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ಹೊಟ್ಟೆಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಯಾರಾದರೂ ಮಕ್ಕಳು, ಯುವತಿಯರು ಮಡುವೆಯಿಂದ ಬಳಲ್ತಾ ಇದ್ರೆ, ಮೇಲಿಂದ ಮೇಲೆ ಕುರ ಆಗ್ತಿದ್ರೆ, ಜ್ವರ ಆಗ್ತಿದ್ರೆ, ತಲೆನೋವು ಬರ್ತಿದ್ರೆ ಕರ್ಕೊಂಡು ಬನ್ನಿ ಅವರನ್ನು. ಅವರು ಕೂಡ ಉಪವಾಸ ಮಾಡ್ಬೋದು. ಉಪವಾಸದ ಮೂಲಕನೇ ಅವುಗಳ ಸಮಸ್ಯೆ ಪರಿಹರಿಸ್ಬೋದು. ಟಾನ್ಸಿಲ್ಸ್ ಪ್ರಾಬ್ಲಮ್, ಅಪೆಂಡಿಕ್ಸ್ ಪ್ರಾಬ್ಲಮ್, ಪೈಲ್ಸ್ ಪ್ರಾಬ್ಲಮ್. ಈಗ ಒಬ್ಬ ಮಾಡಿದಾನೆ ಟಾನ್ಸಿಲ್ಸ್ದವನು, 6 ದಿವಸ ಕೇವಲ ಹಣ್ಣು ತಿನ್ಕೊಂಡೇ ಇದ್ದಾನೆ. ಸಣ್ಣ ಹುಡುಗ, ಇನ್ನು 2ನೇ ಕ್ಲಾಸೋ 1ನೇ ಕ್ಲಾಸೋ ಇರ್ಬೋದು. ಬಹಳ ಚೆನ್ನಾಗಿ ಮಾಡ್ದ ಅವನು. ಅವ್ರ ತಾಯಿ ತಂದೆ ಮಾಡಿಸಿದ್ರು. ಆ ಹುಡುಗನ ಊಟ ಕೇಳ್ತಿತ್ತು. ಇಲ್ಲಪ್ಪ, ಹಣ್ಣು ತಿನ್ನು, ನಿನಗೆ ಒಳ್ಳೇದಾಗತ್ತೆ, ಆಪರೇಷನ್ ತಪ್ಪುತ್ತೆ ಅಂದ್ಕೂಡ್ಲೆ ಮತ್ತೆ ಹಣ್ಣು ತಿಂತಾ ಇತ್ತು. ಗೊತ್ತಾಯ್ತಲ್ವಾ? ಆಪರೇಷನ್ ಹೇಳ್ಬಿಟ್ಟಿದ್ರು ಆ ಹುಡುಗನಿಗೆ. ನಿಮ್ಮೂರಲ್ಲೇ, ನಿಮ್ಮ ಮಧ್ಯದಲ್ಲಿ ಕೂತವರಲ್ಲೇ ಅಥವಾ ಬಂದಿರೋರೆಲ್ಲ ಗೊತ್ತಿಲ್ಲ ಅವ್ರ ಪ್ರವಚನಕ್ಕೆ. ಗೊತ್ತಾಯ್ತಲ್ವಾ? ಅಂದರೆ ನಾವಿಲ್ಲಿ ತಿಳ್ಕೋಬೇಕು, ಇವೆಲ್ಲವನ್ನು, ಈ ಎಲ್ಲ ಕಾಯಿಲೆಗಳನ್ನು ಯಾವುದೇ ಆಪರೇಷನ್ ಇಲ್ಲದೆ ನಿವಾರಣೆ ಮಾಡ್ಬೋದು. ಇವೆಲ್ಲ ತೊಂದರೆಗಳಿರೋದು ಕಾನ್ಸ್ಟಿಪೇಷನ್ನಲ್ಲಿ. ದೊಡ್ಡ ಕರಳಿಗೂ ಹೊಟ್ಟೆಗೂ ಸಂಬಂಧ ಇರ್ತದೆ, ಈ ಕಾಯಿಲೆಗಳಿಗೂ ಸಂಬಂಧ ಇರುತ್ತೆ. ಅರ್ಥ ಆಯ್ತಲ್ವಾ? ಆದ್ರಿಂದ ಮಣ್ಣಿನ ಚಿಕಿತ್ಸೆ ಹೇಗೆ ಮಾಡಬಹುದು ನೋಡ್ರವ. ನೀವು ಯಾರೋ ಕಾಸ್ಮೆಟಿಕ್ಸ್ದು ಹುಚ್ಚರಿದ್ರೆ, ಗೊತ್ತಾಯ್ತಾ? ನಾನು ನಿಮ್ಮ ಸಹೋದರ, ನೀವೆಲ್ಲ ನಮ್ಮ ಸಹೋದರ ಸಹೋದರಿಯರೇ. ಕಾಸ್ಮೆಟಿಕ್ಸ್ ಹಚ್ಚಿದ್ರೆ ಹೈಸ್ಕೂಲಲ್ಲಿ ನಾನು ಹಚ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ. ಯೋಚನೆ ಮಾಡಿ, ಎಷ್ಟೊತ್ತಿರ್ತದೆ ಅದು ನಿಮ್ಮ ಮುಖದ ಮೇಲೆ. ಅದು ನಿಮ್ಮ ಬೀದರು
ಬಸವ ಕಲ್ಯಾಣ ಕಲಬುರಗಿಯಲ್ಲಿ ನೀವು ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡು ಅದ್ರ ಮೇಲೆ ಒಂದಿಷ್ಟು ಪೌಡ್ರು ಉದುರಿಸ್ಕೊಂಡು ಹಚ್ಕೊಂಡು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿ ಬಸ್ ಹತ್ತಿ ಒಳಗಡೆ ಕೂತು ಖರ್ಚಿಫ್ ತಗೊಂಡು ಒರೆಸಿದ್ರೆ ಬಟ್ಟ ಬಾಯಿಲ್ ನಿಮ್ಮ ಬಣ್ಣ ಎಲ್ಲ ಬಯಲಾಗ್ಬಿಡ್ತದೆ. ನಿಮ್ಮ ಮುಖ ಇದ್ದದ್ದೇ ಇದ್ದಂಗೆ ಬರ್ತದೆ. ಅದು ಮದುವೆಗೆ ಹೋಗೋ ತನಕನೂ ಅದಿರಲ್ಲ. ಅಂದರೆ ಇಷ್ಟಕ್ಕೆ ಯಾಕಪ್ಪ ಒದ್ದಾಡ್ತೀರಾ? ಅದೇ ನೀವು ಯಾವುದು ಹಚ್ಕೊಳ್ದೆ ಹೋದ್ರೆ ನಿಮ್ಮ ಮುಖ ಚೆನ್ನಾಗಿರ್ತದೆ. ಇನ್ನು ಕೊಬ್ಬರಿ ಎಣ್ಣೆ ಹಚ್ಕೊಳ್ರಿ ಸ್ನಾನಕ್ಕೆ ಮುಂಚೆ, ಕಡಲೆ ಹಿಟ್ಟು ಹಚ್ಕೊಂಡು ಮುಖ ತೊಳಿರಿ, ಆಮೇಲೆ ನೀಟಾಗಿ ಒರೆಸ್ಕೊಳ್ಳಿ. ಒಳ್ಳೆ ನೀರು, ಮಳೆ ನೀರಲ್ಲಿ ತೊಳ್ಕೊಳ್ಳಿ ಮುಖನ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆದ್ರೆ ಮಳೆ ನೀರು ಯಾರು ಸಂಗ್ರಹಣೆ ಮಾಡ್ತಾ ಇಲ್ಲ ಈ ಊರಲ್ಲಿ. ನಾನು ಒಂದು ವಾರ ಟ್ರೈ ಮಾಡಿದೆ, ಒಂದು ವಾರ ಎಲ್ರಿಗೂ ಫೋನ್ ಮಾಡಿದೆ. ನನಗೆ ಪರಿಚಯ ಇರೋ ಬಸವ ಕಲ್ಯಾಣದವ್ರಿಗೆ ಎಲ್ರಿಗೂ, ನಮ್ಮ ವಿರೂಪಾಕ್ಷ ಸಾಲಿಮಠರಿಗೆ, ನಮ್ಮ ಸತ್ಯಕ್ಕಗಳಿಗೆ ಎಲ್ರಿಗೂ ಫೋನ್ ಮಾಡಿದೆ. ಎಲ್ಲಾದ್ರೂ ಮಳೆ ನೀರು ಸಂಗ್ರಹ ಮಾಡಿರೋರು ಸಿಗ್ತಾರ ನೋಡ್ರಿ. ನಾವು ಬಸವ ಕಲ್ಯಾಣದಿಂದ ಹೋಗೋವ್ರಿಗೂ ಮಳೆ ನೀರು ಕೊಟ್ಟರೆ ಅವ್ರಿಗೆ ಪುಣ್ಯ ಬರ್ತದೆ ಅಂದ್ರೆ ಒಬ್ರು ಇಲ್ಲ. ಅದೇ ನೀರು ಕುಡಿತಿದ್ವಿ. ನೀವು ಯಾವ್ದು ನೀರು ಕುಡಿತೀರಲ್ಲ ಅದೇ ನೀರು ಕುಡಿಸ್ತಿದ್ದೀರ. ಅದನ್ನೇ ಕರುಣ ಜಲ, ವಿನಯ ಜಲ, ಯಾವ್ದದು ಆರೋ ವಾಟರು, ಬೋರ್ವೆಲ್ ವಾಟರು, ಗೊತ್ತಾಯ್ತಾ? ಈ ಲೆಕ್ಕಕ್ಕೆ ತಂದಿಟ್ಟಿದೀವಲ್ಲ ನಮ್ಮ ನೀರನ್ನು ಕುಡಿಬೇಕಾದ್ರೆ ಖುಷಿ ಆಗ್ಬೇಕು, ನೀರು ಕುಡಿಬೇಕಾದ್ರೆ ಸಂತೋಷ ಆಗ್ಬೇಕು. ಅದು ಪಾದೋದಕ್ಕಾಗತ್ತೆ. ಆದ್ರಿಂದ ಮಳೆ ನೀರು ಸಂಗ್ರಹ ಮಾಡಿ ಮುಖ ತೊಳ್ಕೊಳ್ಳಿ, ಒಳ್ಳೆ ನೀರಲ್ಲಿ ಮುಖ ತೊಳ್ಕೊಳ್ಳಿ. ಯಾವ ಕಾಸ್ಮೆಟಿಕ್ಸ್ಗಿಂತ ಚೆನ್ನಾಗಿರ್ತದೆ ಮುಖ, ಗೊತ್ತಾಯ್ತಲ್ವಾ? ನಾನು ಯಾವುದನ್ನು ಹಚ್ಚೋದಿಲ್ಲ. ಸ್ವಾಮೀಜಿ ಆಗಕ್ಕೆ ಮುಂಚೆನೇ ಬಿಟ್ಟಿದ್ದೆ. ನಾನು ಕಾಲೇಜಿಗೆ ಬರೋ ಹೊತ್ತಿಗೆ ಬಿಟ್ಬಿಟ್ಟಿದ್ದೆ. 10th ಸ್ಟ್ಯಾಂಡರ್ಡಲ್ಲೇ ಬಿಟ್ಟಿದ್ದೆ. ಯಾವುದು ಅತಿ ಆಗುತ್ತೋ ಅಧ್ಯಾತ್ಮ ಜೀವಿಗಳಿಗೆ ಅದು ಆದಷ್ಟು ಬೇಗ ಬಿಟ್ಟು ಹೋಗ್ಬಿಡುತ್ತೆ, ಗೊತ್ತಾಯ್ತಲ್ವಾ? ಆದ್ದರಿಂದ ಅದು ಇವತ್ತು ನನ್ನನ್ನು ಕಾಡೋದಿಲ್ಲ. ಆನಂದವಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಆದ್ರಿಂದ ಮಕ್ಕಳಿಗೆ ಈ ಥರ ತೊಂದರೆಗಳಿದ್ರೆ, ಮೇಲಿಂದ ಮೇಲೆ ಜ್ವರ, ಆ ಜ್ವರ ಮಾತ್ರೆ ಕೊಟ್ಟರು ಹೋಗುತ್ತೆ. ಮಾತ್ರೆ ಅಸ್ತಮಾ ಹುಡುಗರು ಬಂದಿದ್ರು, 1-2 ಹುಡುಗರು. ಅಂದರೆ ಕಫ ತುಂಬ, ಮೇಲಿಂದ ಮೇಲೆ ವಾಂತಿ, ಇದೆಲ್ಲ ಅಜೀರ್ಣದ ಸಮಸ್ಯೆಗಳು. ಸರಿ, ಮೊಡವೆಗೂ ಮತ್ತು ಮಣ್ಣಿನ ಚಿಕಿತ್ಸೆಗೂ ಏನು ಸಂಬಂಧ ರೀ? ಅಂದರೆ ಕುರ ಇರಲಿ ಮೊಡವೆ ಇರಲಿ, ಕುರ ಆಗತ್ತಲ್ಲ, ಅದನ್ನೇನು ಕೆಣಕಕ್ಕೆ ಹೋಗಬೇಡಿ. ದಿವಸ ಸಣ್ಣದಿದ್ದಾಗಲೇ ಗುರ್ತಿಸ್ಕೊಂಡು ಕೂಡಲೇ ಅದನ್ನೇನು ಮಾಡಿ ಸ್ವಚ್ಛವಾಗಿ ತೊಳಿರಿ, ಉಗುರು ಸೋಕಿಸ್ಬೇಡಿ, ಚೆನ್ನಾಗಿ ಉಜ್ಜಿ ತೊಳಿರಿ ತಣ್ಣೀರಲ್ಲಿ. ತೊಳೆದ್ಬಿಟ್ಟು ವಿಭೂತಿನೋ ಅಥವಾ ಮಣ್ಣು, ಶುದ್ಧವಾದ ಮಣ್ಣು ಸಿಕ್ಕರೆ ಮಣ್ಣು, ಇಲ್ಲ ವಿಭೂತಿ ಅಂತೂ ಎಲ್ಲರ ಮನೆಗೂ ಇರ್ತದೆ, ಸ್ವಲ್ಪ ವಿಭೂತಿ ಪೌಡ್ರ್ ಮಾಡಿರಿ. ಅದನ್ನು ನೀರಲ್ಲಿ ಕಲಿಸ್ಬಿಟ್ಟು, ತೆಳ್ಳಗಲ್ಲ, ತುಂಬ ತೆಳ್ಳಗೆ ಕಲಿಸ್ಬೇಡಿ, ಸುಮ್ಮನೆ ಒಂದು ಪೇಸ್ಟ್ ಥರ ಮಾಡಿ ಅದಕ್ಕೆ ಹಚ್ಬಿಡಿ. ಮತ್ತೆ ಮುಕ್ಕಾಲು ಗಂಟೆ ಮೇಲೆ ತೆಗೆದುಬಿಡಿ. ಅದನ್ನತ್ತೆ ಉಸಿರಾಟನ ಮಾಡಬೇಕದು. ಉಸಿರಾಟ ಮಾಡಿದರೆ ಬೇಗ ಹುಷಾರಾಗುತ್ತೆ. ಯಾವಾಗಲೂ ಕಟ್ಬಿಡ್ಬೇಡಿ, ಅದನ್ನು ಬಿಗಿಯಾಗಿ ಕಟ್ಟಬಾರ್ದು. ಅದಕ್ಕೆ 1/4 ಗಂಟೆ 1 ಗಂಟೆ ಹಚ್ಕೊಂಡು ಆಮೇಲೆ ತೊಳೆದ್ಬಿಡಿ. ನೋವು ಇಮ್ಮಿಡಿಯೇಟಾಗಿ ಕಡಿಮೆ ಆಗುತ್ತೆ. ಮೊದಲು ನೋವು ಕಡಿಮೆ ಆಗುತ್ತೆ, ಆಮೇಲೆ ಅದ್ರ ಗಾತ್ರ ಕಡಿಮೆ ಆಗ್ತಾ 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 ಬಂದು ಸ್ವಚ್ಛ ಆಗ್ಬಿಡ್ತದೆ. ಆದರೆ ಮೇಲಿಂದ ಮೇಲೆ ಆಗ್ತಿದ್ರೆ ನೀವು ಮಣ್ಣು ಹಚ್ಚಿದ್ರು ಹೋಗಲ್ಲ, ವಿಭೂತಿ ಹಚ್ಚಿದ್ರು ಹೋಗಲ್ಲ. ಯಾಕಂದ್ರೆ ಅಲ್ಲಿ ಕಸ ಇರೋದು ಮೇಲಲ್ಲ, ಒಳಗೆ. ಹೊಟ್ಟೆ ಕೆಟ್ಟಿದ್ರೆ, ದೊಡ್ಡ ಕರುಳಲ್ಲಿ ಮಲ ಸಂಗ್ರಹ ಆಗಿತ್ತಂದ್ರೆ ಆವಾಗ ರಕ್ತ ಕೆಟ್ಟು ಕುರ ಆಗ್ತಿರುತ್ತೆ, ಅಥವಾ ರಕ್ತ ಕೆಟ್ಟು ಮಡುವೆ ಆಗ್ತಿದ್ರೆ ಅದು ಬೇಗ ಹೋಗೋದಿಲ್ಲ, ಏನು ಹಚ್ಚಿದ್ರು ಹೋಗಲ್ಲ. ಅದಕ್ಕೆ ಡಾಕ್ಟ್ರು ಬೇಕಾದಷ್ಟು ಮೆಡಿಸನ್ಗಳು ಕಂಡು ಹಿಡಿತಿದ್ದಾರೆ. ಕೆಲವು ಮೆಡಿಸನ್ಗಳಿಗೆ ಮೈಲ್ಡಾಗಿ ಆ್ಯಸಿಡ್ ಕೂಡ ಮಿಕ್ಸ್ ಮಾಡಿರ್ತಾರೆ. ಸನ್ಬರ್ನ್ಗೆ ಕೊಡ್ತಕ್ಕಂಥ ಕೆಲವು ಲೋಷನ್ಸು, ಕೆಲವು ಕುರಗಳು, ಚರ್ಮದ ಲೋಷನ್ಸ್ ಏನಿರ್ತಾವಲ್ಲ, ಕೆಲವು ಮೈಲ್ಡಾಗಿ ಆ್ಯಸಿಡ್ ಕೂಡ ಮಿಕ್ಸ್ ಆಗಿರುತ್ತೆ. ತುರಿಕೆ ಕೊಡ್ತಕ್ಕಂಥವು, ಅದರಲ್ಲಿ ವಿಷಯವಾಗಿ ಸೋರಿಯಾಸಿಸ್ಗೆ ಕೊಡ್ತಕ್ಕಂಥದ್ದು, ಇದೆಲ್ಲ ಅದನ್ನು ಹಚ್ಕೋಬಾರ್ದು. ಅವು ಇನ್ನೂ ಜಾಸ್ತಿ ಆಗ್ತಾ ಹೊರತು ಕಡಿಮೆ ಆಗೋದಿಲ್ಲ. ಆದ್ದರಿಂದ ಚರ್ಮ ಚಿಕಿತ್ಸೆಗೆ ಈ ಪ್ರಕೃತಿ ಚಿಕಿತ್ಸೆ, ಹೊಟ್ಟೆ ಸ್ವಚ್ಛ ಮಾಡ್ತಕ್ಕಂಥದ್ದು, ಜೊತೆಗೆ ಸಹಜವಾಗಿ ಒಳ್ಳೆ ನೀರು, ಒಳ್ಳೆ ಮಣ್ಣು, ಒಳ್ಳೆ ಗಾಳಿ ಇದ್ರೆ ನಿಮ್ಮ ಚರ್ಮ ತುಂಬ ಚೆನ್ನಾಗಿರ್ತದೆ. ಚರ್ಮವೂ ಉಸಿರಾಡುತ್ತೆ, ಅದನ್ನು ಗೊತ್ತಿರ್ಬೇಕು ನಿಮಗೆ. ಚರ್ಮವೂ ಕೂಡ ಉಸಿರಾಟದ ಅಂಗ, ಬರೀ ಮೂಗು ಶ್ವಾಸಕೋಶ ಅಷ್ಟೇ ಅಲ್ಲ, ಚರ್ಮವೂ ಉಸಿರಾಡುತ್ತೆ. ಅದಕ್ಕೆ ನಿಮಗೆ ಬೇಸಿಗೆ ಕಾಲದಲ್ಲಿ ಬಟ್ಟೆ ಎಲ್ಲ ತೆಗೆದು ಒಗೆದು ಬಿಡೋಣ ಅನ್ನೋಷ್ಟು ನಿಮಗೆ ತಾಪ ಆಗ್ತಿರುತ್ತೆ. ಯಾಕೆಂದರೆ ಅದಕ್ಕೆ ಒಳ್ಳೆ ಗಾಳಿ ಬೇಕಾಗ್ತಿರುತ್ತೆ, ಒಳ್ಳೆ ಗಾಳಿ ಬೇಕಾಗ್ತಿರುತ್ತೆ. ಮಣ್ಣು ಹಚ್ಕೊಂಡು ಚರ್ಮ ಚಿಕಿತ್ಸೆ ಮಾಡ್ಕೋಬಹುದು. ಮಡ್ ಬಾತ್ ಅಂತಾನೆ ಮಾಡಿಸ್ತಾರೆ, ಏನು ಅಗತ್ಯ ಇಲ್ಲ, ಅದು ಮಡ್ ಬಾತ್ ಅಗತ್ಯ ಇಲ್ಲ. ಚಳಿಗಾಲದಲ್ಲಂತೂ ಮಾಡಲೇಬಾರ್ದು.
ಮಳೆಗಾಲ ಚಳಿಗಾಲದಲ್ಲಿ ಮಡ್ ಬಾತ್ ಯಾವ ಕಾರಣಕ್ಕೂ ಮಾಡಬಾರ್ದು. ಚರ್ಮ ಇನ್ನೂ ಕೆಡುತ್ತೆ ಅವಾಗ. ಈ ಮುಖ ಬೆರೀತಿರ್ತದೆ ಚಳಿಗಾಲದಲ್ಲಿ, ಅವಾಗ ಮಣ್ಣು ಹಚ್ಕೋಬಾರ್ದು, ಪೌಡ್ರ್ ಹಚ್ಕೋಬಾರ್ದು, ಏನು ಹಚ್ಕೋಬೇಡಿ. ಕೊಬ್ಬರಿ ಎಣ್ಣೆ ಅಷ್ಟೇ, ಅಥವಾ ಒಳ್ಳೆ ಎಣ್ಣೆ ಯಾವುದಾದ್ರೂ, ಕೊಬ್ಬರಿ ಎಣ್ಣೆ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಎಣ್ಣೆ ಹಚ್ಕೊಳ್ಳಿ. ಮುಖ ಭಾಳ ಚೆನ್ನಾಗಿರುತ್ತೆ. ಹಚ್ಕೊಂಡು ತೊಳೆದು ಬಿಡ್ಬೋದು ಅದನ್ನ. ಒಂದು ಅರ್ಧ ಗಂಟೆ ನೀವೇನಾದ್ರು ಒಳಗಡೆ ಕೂತ್ಕೊಳ್ಳೋದು, ಓದೋದು ಅಥವಾ ಏನಾದ್ರು ಅಡುಗೆ ಮನೆಗೆ ಕೆಲಸ ಮಾಡ್ತಿರ್ತಿರಲ್ಲ, ಆಗ ಮುಖಕ್ಕೆ ಹಚ್ಕೊಂಡ್ಬಿಟ್ಟು ಆಮೇಲೆ ಸ್ವಚ್ಛವಾಗಿ ತೊಳೆದ್ಬಿಡಿ, ಮುಗ್ದೋಯ್ತು. ಅದರದ್ದು ಕಾಟನೇ ಇರೋದಿಲ್ಲ. ಮುಖದ ಕಡೆ ಗಮನನೇ ಕೊಡಬೇಡಿ. ಆವಾಗ ಒಂದು 15 ದಿವಸ, ಒಂದು 2 ತಿಂಗಳು 3 ತಿಂಗಳು ನೀವು ಯಾವುದು ಕಾಸ್ಮೆಟಿಕ್ಸ್ ಹಚ್ಚದೆ ಹೋದ್ರೆ ನಿಮ್ಮ ಗೆಳತಿಯರೇ ಹೇಳ್ತಾರೆ, ಏನು ಚೆನ್ನಾಗಿ ಕಾಣ್ತಿದೆಯಲ್ಲ, ಯಾವ್ದು ಹಚ್ತಿದೀಯಾ ಅಂತ. ಯಾವುದೂ ಹಚ್ತಾ ಇಲ್ಲ, ಅದಕ್ಕೆ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಹೇಳ್ಬೋದು. ಗೊತ್ತಾಯ್ತಲ್ವಾ? ಹೀಗೆ ಮಣ್ಣಿನ ಚಿಕಿತ್ಸೆ ಬಗ್ಗೆ ತಿಳ್ಕೊಂಡ ಮೇಲೆ ಇನ್ನು ಪೃಥ್ವಿ ತತ್ವವನ್ನು ನಮ್ಮ ಶರೀರಕ್ಕೆ ಯಾವ ರೂಪದಲ್ಲಿ ಪೂರೈಸ್ತೀವಿ? ಯಾವ ರೂಪದಲ್ಲಿ ಪೂರೈಸ್ತೀವಿ? ನಮ್ಮ ಶರೀರದಲ್ಲಿ ಪೃಥ್ವಿ ತತ್ವ ಇದೆಯಲ್ಲ, ನಮ್ಮ ಶರೀರದ ಪೃಥ್ವಿ ತತ್ವಗಳು ಯಾವ್ಯಾವ್ದು ಹೇಳಿ ನೋಡೋಣ. ಅದನ್ನು ಹೇಳ್ಬಿಡಿ ಪಟಪಟ. ಹಾ, ಎಲ್ಬು, ಗುಡ್. ಆಮೇಲೆ ಅಷ್ಟೇನಾ? ಗಟ್ಟಿ ತತ್ವ ಏನೇನಿದೆಯಲ್ಲ, ಎಲುಬು, ಹಲ್ಲು, ಉಗುರು, ಚರ್ಮ, ಕೂದಲು, ಮಾಂಸ, ಇದೆಲ್ಲವೂ ಕೂಡ ಪೃಥ್ವಿ ತತ್ವವೇ. ಇವೆಲ್ಲವೂ ಕೂಡ ಪೃಥ್ವಿ ತತ್ವ. ಆಮೇಲೆ ಇನ್ನೊಂದು ಮಾತು ಹೇಳಿದ್ನೇ ನಾನು ನಿಮಗೆ ಹೇಳಬೇಕು. ಈ ನಾವೆಲ್ಲ ಜೀವ ಬಿಟ್ಟ ಮೇಲೆ ನಮ್ಮ ಶರೀರಕ್ಕೆ ಏನಂತಾರೆ? ಏನಂತಾರೆ? ಹೆಣ. ನಾವು ನೀವು ಸತ್ರೆ ಹೆಣ ಅಂತಾರೆ. ದೊಡ್ಡವರು ಸತ್ರೆ, ದೊಡ್ಡವರು, ದೊಡ್ಡ ಉದ್ಯಮಿಗಳು, ದೊಡ್ಡ ರತನ್ ಟಾಟನ್ ಅಂತವರು, ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಇಂಥವ್ರ ಸತ್ರೆ ಅಂತ ಅವ್ರ ಶರೀರಕ್ಕೆ ಏನಂತಾರೆ? ಅವ್ರ ಶರೀರಕ್ಕೆ ಏನಂತಾರೆ? ತೀರೋದ್ರೆ ಸರಿ, ಅದೇನಾರು ಇರಲಿ. ಈಗ ನಿಧನರಾದರು ಅಂತಾರೆ, ತೀರೋದ್ರನ್ನಲ್ಲ. ಏನಂತಾರೆ ಅವರು? ನಿಧನ ಅಂದ್ರೆ ಇಷ್ಟು ದಿವಸ ಬಹಳ ಧನ ಗಳಿಸಿದ್ರು, ಈಗ ಧನ. ಗೊತ್ತಾಯ್ತಲ್ಲ? ನಮಗೆ ನಾವು ನೀವು ಸತ ಅದ ಬಿಡು, ಫೇಲ್ ಅದ. ನಿಮ್ಮ ಕಡೆ ಬಳಸ್ತಾರ? ನಮ್ಮ ಧಾರವಾಡ ಕಡೆ ಹೇಳ್ತಿರ್ತಾರೆ ಫೇಲ್ ಅದ. ಗೊತ್ತಾಯ್ತಲ್ಲ? ಅದಕ್ಕೆ ಬಸವಣ್ಣ ಏನಂದ್ರು? ಲಿಂಗೈಕ್ಯ. ಮುಂದಿನ ಏನೋ ಗೊತ್ತಿಲ್ಲಪ್ಪ, ಪರಮಾತ್ಮನಲ್ಲಿ ಐಕ್ಯ ಆಗೋದು ಅಂತ ಹೇಳಿದ್ರು ಅವರು. ಅವ್ರು ದೊಡ್ಡ ದೊಡ್ಡವ್ರ ಶರೀರಕ್ಕೆ ಏನಂತಾರೆ ಅಂದೆ? ಪಾರ್ಥಿವ ಶರೀರ. ಏನು ಪಾರ್ಥಿವ ಅಂದ್ರೇನು? ಪೃಥ್ವಿ ತತ್ವ ಅಂತ ಅರ್ಥ ಅಷ್ಟೆ. ಪಾರ್ಥಿವ. ಮತ್ತು ಪಾರ್ವತಿ, ಪರ್ವತ, ಪರ್ವತರಾಜನ ಮಗಳು ಪಾರ್ವತಿ. ಆ ಪಾರ್ವತಿ ಯಾವುದ್ರ ಸಂಕೇತ ಗೊತ್ತಾ? ಶಿವನಲ್ಲಿರೋದು ಮಣ್ಣಿನ ತತ್ವನೇ. ಅದಕ್ಕೆ ಪಾರ್ವತಿಯಿಂದ ಗಣಪತಿ ಹುಟ್ಟದ ಅಂತ ಬರೆದ್ಬಿಟ್ರು ಪುರಾಣಕಾರರು. ಅವನ ಪಾಪ ಹುಟ್ಟೇ ಇಲ್ಲ, ಇವ್ರು ಹುಟ್ಟಿಸಿದ್ರು. ಗೊತ್ತಾಯ್ತಲ್ಲ? ಪಾರ್ವತಿ ಅದು ಮಣ್ಣಿನ ತತ್ವ, ಗಂಗೆ ಜಲತತ್ವ, ಅಗ್ನಿ ತತ್ವಕ್ಕೆ ಏನಿಟ್ರು? ಹಣೆಗೊಂದು ಕಣ್ಣಿಟ್ರು. ಇನ್ನು ವಾಯು ತತ್ವಕ್ಕೆ ಅವತ್ತಿನ ಕಾಲದಲ್ಲಿ ಬಲೂನ್ ಇರಲಿಲ್ಲ. ಬಲೂನ್ ಇದ್ದಿದ್ರೆ ಅದನ್ನೇ ಹಾಕ್ತಿದ್ರು ಏನೋ ಗೊತ್ತಿಲ್ಲ. ಹಾವು ಆಹಾರವನ್ನಾಗಿ ಮಾಡ್ಕೊಳ್ಳೋದು, ವಾಯು ತತ್ವವನ್ನೇ ಆಹಾರವನ್ನಾಗಿ ಮಾಡ್ಕೊಂಡು ಬದುಕೋ ಶಕ್ತಿ ಇತ್ತು. ಅದಕ್ಕೆ ಎಲ್ಲ ದೇವತೆಗಳ ಹತ್ರನೂ ಹಾವಿದೆ ನೋಡಿ ನೀವು. ಶಿವನಿಗೆ ಏನು ಮಾಡಿದ್ದಾರೆ? ಕೊರಳಿಗೆ ಹಾಕಿದ್ದಾರೆ. ವಿಷ್ಣುಗೆ ಹಾಸಿಗೆ ಮಾಡಿದ್ದಾರೆ. ಅದಕ್ಕೆ ಶರೀಫ್ ಅಜ್ಜ ಹೇಳಿದ್ದ, ಹರಿಗೆ ಹಾಸಿಗೆ ಯಾದ ಹಾವು, ಹರನ ತೋಳಿನೋ ಇರುವ ಹಾವು. ಅಂದರೆ ಹಾವು ವಾಯುತತ್ವದ ಸಂಕೇತ. ಇನ್ನು ಆಕಾಶದ ಬಣ್ಣ ನೀಲಿ, ಅದಕ್ಕೆ ನೀಲಾಂಬರ ಅಥವಾ ದಿಗಂಬರ ಈ ಥರ ಮಾಡಿದರು. ದೇವತೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಪಂಚಭೂತಗಳನ್ನೇ ಬಳಸ್ಕೊಂಡ್ರು. ಆ ಪಂಚಭೂತಗಳ ಬಗ್ಗೆನೇ ನಾನು ಹೇಳ್ತಾ ಇರೋದು ಇವಾಗ. ಆ ಪಂಚಭೂತಗಳಲ್ಲಿ ಪೃಥ್ವಿ ತತ್ವ ಅದು ಮೂಡೆ. ಅದಕ್ಕೆ ಕೊನೆಗೆ ಉಳಿಯೋದು ನಮ್ಮ ಹೆಣ ಮುಟ್ಟು ನೋಡಿದ್ರೆ ಹೆಣ ಹೆಂಗಿರ್ತದೆ? ತಣ್ಣಗಿರ್ತದೆ. ಅಗ್ನಿ ತತ್ವ ಹೊರಟೋಗಿದೆ, ಉಸಿರಾಡಲ್ಲ. ಗಾಳಿ ತತ್ವ ಹೊರಟೋಗಿದೆ, ಚುಚ್ಚಿದ ರಕ್ತ ಬರಲ್ಲ. ಜಲತತ್ವನು ಹೊರಟೋಗಿದೆ. ಉಳ್ಕೊಂಡಿದ್ದೇನು? ಪಾರ್ಥಿವ, ಪೃಥ್ವಿ ತತ್ವ. ಗೊತ್ತಾಯ್ತಲ್ವಾ? ಈ ಪೃಥ್ವಿ ತತ್ವವನ್ನು ನಮ್ಮ ಶರೀರಕ್ಕೆ ನಾವು ಯಾವ ರೂಪದಲ್ಲಿ ಒದಗಿಸ್ತೀವಿ ಗೊತ್ತಿಲ್ವಾ?
ಆಹಾರದ ರೂಪದಲ್ಲಿ. ಯಾವ ರೂಪದಲ್ಲಿ? ಆಹಾರದ ರೂಪದಲ್ಲಿ. ರೊಟ್ಟಿ, ಚಪಾತಿ. ಅದಕ್ಕೆ ಅವ್ರು ಹೇಳಿದ್ದು ಅನ್ನ, ಉದಕ, ಊಟವೀವುದೇ ಮಣ್ಣು. ಪುರಂದರದಾಸರು ಹೇಳಿದಾರಲ್ಲ, ಅನ್ನ, ಉದಕ, ಊಟವೀವುದೇ ಮಣ್ಣು. ಆವಾಗ ಅಳುವ ಮಡಕೆಯು ಸಹ ಮಣ್ಣು. ಇವಾಗ ನಿಮ್ಮ ತಾಯಂದ್ರೆ ಹೇಳ್ತೀರೇನು, ನಾವೇನು ಮಡಕೆಯಲ್ಲಿ ಮಾಡಂಗಿಲ್ಲ ಬಿಡ್ರಿ, ಈಗೆಲ್ಲ ನಮ್ದು ಸ್ಟೇನ್ಲೆಸ್ ಸ್ಟೀಲ್. ಆ ಸ್ಟೇನ್ಲೆಸ್ ಸ್ಟೀಲ್ ಎಲ್ಲಿಂದ ಬಂತು? ಕಬ್ಬಿಣ, ಮ್ಯಾಂಗ್ನೀಸ್. ಕಬ್ಬಿಣ, ಮ್ಯಾಂಗ್ನೀಸ್ ಎಲ್ಲಿಂದ ಸಿಕ್ತು? ಭೂಮಿಯಿಂದ. ಭೂಮಿ ಆಗಿರೋದು ಮಣ್ಣಿನಿಂದ. ಮಣ್ಣೆ. ಸ್ಟೇನ್ಲೆಸ್ ಸ್ಟೀಲ್ ಇದ್ರು ಮಣ್ಣೆ. ಅದಕ್ಕೆ ತಿಕ್ಕಿ 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 ಸಂಸ್ಕಾರ ಕೊಟ್ಟಿದ್ದಾರೆ ಇಷ್ಟೇ. ಆವಾಗ ಆಡುವ ಮಡಕೆಯು ಸಹ ಮಣ್ಣು. ಬಣ್ಣ ಬಂಗಾರ ಬೊಕ್ಕಸವೆಲ್ಲ ಮಣ್ಣು, ಕಣ್ಣು ಮೂರುಳ್ಳನ ಕೈಲಾಸ ಮಣ್ಣು. ಬಣ್ಣ, ಬಂಗಾರ. ಬಂಗಾರ ಹೆಂಗ್ ಮಣ್ಣು ಅನ್ನೋದು ನಾ ಈಗಾಗಲೇ ಹೇಳ್ಬಿಟ್ಟಿದ್ದೀನಲ್ವಾ? ಹೇಳಿದ್ದೀನಿ, ಅದೇನು ರಿಪೀಟ್ ಮಾಡೋದು ಬೇಡ ಮತ್ತೆ. ಹೀಗೆ ಅನ್ನ, ರೊಟ್ಟಿ, ಚಪಾತಿ, ಏನು ಗಟ್ಟಿ ಪದಾರ್ಥವನ್ನು ಕೊಡ್ತೀವಲ್ಲ ಅದೆಲ್ಲವೂ ಪೃಥ್ವಿ ತತ್ವ. ಅದಕ್ಕೆ ಆಹಾರದ ವಿಷಯದಲ್ಲಿ ನಾವು ಚೆನ್ನಾಗಿ ತಿಳ್ಕೋಬೇಕು. ಆಹಾರ, ಅದಕ್ಕೆ ಒಂದು ನಮ್ಮ ಹಿರಿಯರು ಒಂದು ಗಾದೆ ಮಾಡಿದ್ದಾರೆ, ಗೊತ್ತಿರ್ಬೇಕು ನಿಮಗೆಲ್ಲ. ಊಟ ಬಲ್ಲವನಿಗೆ, ನಿಮ್ಮ ಕಡೆ ಇದೆಯಾ? ಊಟ ಬಲ್ಲವನಿಗೆ ಮಾತು ಬಲ್ಲವನಿಗೆ. ಮತ್ತೀಗ ಎರಡೂ ಜಾಸ್ತಿ ಆಗಿದಾವೆ, ರೋಗನೂ ಜಾಸ್ತಿ ಆಗಿದ್ದಾವೆ, ಜಗಳನೂ ಜಾಸ್ತಿ ಆಗಿದೆ. ಅಂದ್ರೆ ಅರ್ಥ ನಮ್ಗೆ ಊಟ ಮಾಡೋಕ್ಕೂ ಬರ್ತಾ ಇಲ್ಲ, ಮಾತಾಡೋಕ್ಕೂ ಬರ್ತಾ ಇಲ್ಲ. ಅದಕ್ಕೆ ಜಗಳ ಮಾಡಿ ಕೋರ್ಟ್ಗೆ ಹೋಗಿ ಒಂದು ಅರ್ಧ ಎಕರೆಗೆ ಜಗಳ ಮಾಡೋದು, ಒಂದು 3-4 ಎಕರೆ ಖರೀದಿ ಮಾಡುವಷ್ಟು ದುಡ್ಡು ಖರ್ಚು ಮಾಡೋದು. ಗೊತ್ತಾಯ್ತಲ್ವಾ? ಈ ಥರ ಪರಿಸ್ಥಿತಿ ಮನುಷ್ಯನಾಗಿದೆ. ಆದರೆ ಊಟ ಬಲ್ಲವನಿಗೆ ರೋಗವಿಲ್ಲ, ನಿಜ. ಅದು ಊಟ ಮಾಡೋದು ಕೂಡ ಒಂದು ಕಲೆ. ಅದು ಊಟ ಮಾಡೋದು ಒಂದು ವಿಜ್ಞಾನ. ಊಟ ಮಾಡೋದು ಆರ್ಟ್ಸ್, ಊಟ ಮಾಡೋದು ಸೈನ್ಸ್, ಊಟ ಮಾಡೋದು ಸ್ಪಿರಿಚುವಲ್ ಆರ್ಟ್, ಆಧ್ಯಾತ್ಮಿಕ ಕಲೆ. ಅದಕ್ಕೆ ಊಟ ಅಂತ ಕರೀಲಿಲ್ಲ ಶರಣರು. ಏನಂದ್ರು? ಪ್ರಸಾದ. ಊಟ ಅಂತೇಳಿ ಸಿಕ್ಕಾಪಟ್ಟೆ ಉಂಡು ಹೊಟ್ಟೆ ಕೆಡಿಸ್ಕೋಬೇಡ್ರಪ್ಪ. ಅದನ್ನ ಚೆನ್ನಾಗಿ ಮಾಡಿ, ಹಿತವಾಗಿ ಮಿತವಾಗಿ ಮಾಡಿ ಪ್ರಸಾದ ರೂಪದಲ್ಲಿದ್ದರೆ ನಿಮಗೆ ರೋಗಗಳೇ ಬರಲ್ಲಪ್ಪ ಅಂತ ಹೇಳಿದರು. ಅದಕ್ಕೆ ಊಟವನ್ನು ಪ್ರಸಾದವನ್ನಾಗಿ ಪರಿವರ್ತನೆ ಮಾಡಿದರು ಶರಣರು. ಬರೇ ಆ ಪ್ರಸಾದಕ್ಕೆ ಬಿಡಲಿಲ್ಲ, 11 ರೀತಿಯ ಪ್ರಸಾದ ಹೇಳಿದರು. ಸಮತಾ ಪ್ರಸಾದ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ, ಅದನ್ನು ಕೂಡ ವಚನಾಂಕಿತ ಮಾಡ್ಕೊಂಡಿದ್ದಾರೆ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಮಲ್ಲಿಕಾರ್ಜುನ. ಒಬ್ಬರದ್ದು ವಚನಾಂಕಿತ ಇದೆ. ಯಾರ್ದು ಗೊತ್ತಾದು? ಮರಳು ಶಂಕರ ದೇವರದ್ದು. ಮರಳು ಶಂಕರ ದೇವರದ್ದು ವಚನಾಂಕಿತ ಅದು ಬರುತ್ತೆ. ಅದೆಲ್ಲ ಪುಸ್ತಕದಲ್ಲಿ ವಚನಾಂಕಿತಗಳ ಐತಿಹಾಸಿಕ ವಿವೇಚನೆ ಅಂತಲೇ ಒಂದು ಪುಸ್ತಕ, ಒಂದು ಅಧ್ಯಾಯ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ, ಇನ್ನು 3 ದಿನಗಳಲ್ಲಿ, ಇವತ್ತಂತೂ ಮುಗ್ದಾಯ್ತಲ್ಲ, ಇನ್ನು 2 ದಿನ, ಮಂಗಳವಾರ ಬುಧವಾರ ಕಳೆದ್ರೆ ಗುರುವಾರದ ದಿವಸ ಪುಸ್ತಕ ಬಿಡುಗಡೆ ಆಗುತ್ತೆ. ಓದಿ ಸಂತೋಷ ಪಡಿ. ಓದಿ ಸಂತೋಷ ಪಡೋದ್ರ ಜೊತೆಗೆ ಹಂಚ್ಕೊಳ್ಳಿ. ಅಂದ್ರೆ ಅದರಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೀನಿ, ನನ್ನ ಫೋನ್ ನಂಬರೇ ಕೊಟ್ಟಿದ್ದೀನಿ ಆ ಪುಸ್ತಕದಲ್ಲಿ. ಯಾಕೆಂದರೆ ನಿಮಗೇನು ಅನಿಸಿದ್ರು, ಚೆನ್ನಾಗಿಲ್ಲ ಅಂದ್ರೂ ನನಗೆ ಫೋನ್ ಮಾಡಿ, ಚೆನ್ನಾಗಿತ್ತು ಅಂದ್ರೂ ನನಗೆ ಫೋನ್ ಮಾಡಿ. ಅದಕ್ಕೆ 2 ಫೋನ್ ನಂಬರ್ ನಂದೇ ಹಾಕ್ಸ್ಬಿಟ್ಟಿದ್ದೀನಿ. ಅಂದರೆ ಪುಸ್ತಕಕ್ಕೆ ನಾನೇ ಹೊಣೆಗಾರ, ನಾನು ಹೇಳಿರೋ ವಿಷಯಕ್ಕೆ ನಾನೇ ಹೊಣೆಗಾರ. ಆದ್ದರಿಂದ ನನಗೆ ಫೋನ್ ಮಾಡ್ಬೋದು, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೋದು. ಅದನ್ನು ಗುರುವಾರದ ದಿವಸ ಪುಸ್ತಕ ಬಿಡುಗಡೆ ಆಗುತ್ತೆ, ಪ್ರಿಂಟ್ ಆಗಿ ಬೈಂಡಿಂಗ್ ಆಗಿ ಇನ್ನು ಬರುವ ದಾರಿಯಲ್ಲಿದೆ ಅದು. ಅದರಲ್ಲಿ 37 ಜನ ಶರಣೆಯರ ವಚನಾಂಕಿತಗಳು ಮತ್ತು ಪ್ರಮುಖ ವಚನಗಳ ವಿಶ್ಲೇಷಣೆ ಎರಡೂ ಇದೆ. ವಚನಗಳ ವಿಶ್ಲೇಷಣೆಯೂ ಇದೆ, ಅರ್ಥನೂ ಇದೆ. ಅರ್ಥ ಸಿಗುತ್ತೆ ನಿಮಗೆ. ಅವರ ಸ್ವಭಾವ, ವ್ಯಕ್ತಿತ್ವ, ಈ ಎಲ್ಲವನ್ನೂ ಕಟ್ಟಿಕೊಡುವ ಪ್ರಯತ್ನ ಅದರಲ್ಲಿ ಮಾಡಿದ್ದೀನಿ. ಆದ್ದರಿಂದ ಪುಸ್ತಕ ತಗೊಂಡು ಓದುವ ಅಭ್ಯಾಸ ಇದೆಯಲ್ಲ, ಅದು ಪೂಜೆ ಇದ್ದ ಹಾಗೆ. ಪೂಜೆಗಿಂತ ಶ್ರೇಷ್ಠ ಅಂತ ಇಟ್ಕೊಳ್ಳಿ. ಪೂಜೆಗಿಂತ ಶ್ರೇಷ್ಠ. ಪೂಜೆ ಮಾಡುವಾಗ ನಮ್ಮ ಮನಸ್ಸು ಎಲ್ಲೆಲ್ಲೆಲ್ಲೋ ಓಡಾಡ್ತಿರುತ್ತೆ, ಆದರೆ ಒಳ್ಳೆ ಪುಸ್ತಕ ಓದುವಾಗ ಮನಸ್ಸು ಪುಸ್ತಕದ ಮೇಲೆ ಇರುತ್ತೆ. ಆದ್ದರಿಂದ ಪೂಜೆಗಿಂತ ಶ್ರೇಷ್ಠ ಓದೋ ಅಭ್ಯಾಸ ಮಾಡಿ, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ. ಟಿ ವಿ ನೋಡೋದನ್ನು ಸಮಯ ಕಡಿಮೆ ಮಾಡ್ಕೊತ ಕ್ರಮೇಣ ಬಿಟ್ಟೇ ಬಿಡಿ.
ಅದರ ಬದಲು ಪುಸ್ತಕಗಳನ್ನು ಓದಿ ನಿಮ್ಮ ವ್ಯಕ್ತಿತ್ವವೇ ಬದಲಾವಣೆ ಆಗ್ತಾ ಆಗ್ತಾ ಬರುತ್ತೆ. ನಿಮ್ಮ ವ್ಯಕ್ತಿತ್ವನೇ ಬದಲಾವಣೆ ಆಗುತ್ತೆ. ಇವತ್ತೇನು ಪ್ರಸಿದ್ಧ ಸಾಹಿತಿಗಳು, ಪ್ರಸಿದ್ಧ ಕವಿಗಳು ಏನಿದಾರಲ್ಲ, ಅವರೆಲ್ಲ ಓದೋದ್ರಿಂದನೇ ರೂಪುಗೊಂಡಂಥವ್ರು. ಕುವೆಂಪು ಅವರಿರಲಿ, ಬೇಂದ್ರೆ ಅವರಿರಲಿ, ಯಾರೇ ಇದ್ರೂ ಕೂಡ ಅವರೆಲ್ಲ ಒಳ್ಳೊಳ್ಳೆ ಪುಸ್ತಕಗಳು ಓದಿದ್ರು, ಲೈಬ್ರರಿ ಮಾಡ್ಕೊಂಡಿದ್ರು ಮನೆಯೇ. ಅದಕ್ಕೆ ಅವರಷ್ಟೆಲ್ಲ ಬರೆದ್ರು. ಯಾರು ಚೆನ್ನಾಗಿ ಓದ್ತಿರೋ ಅವ್ರು ಚೆನ್ನಾಗಿ ಬರೀತೀರ, ಯಾರು ಚೆನ್ನಾಗಿ ಬರೀತಿರೋ ಅವ್ರು ಚೆನ್ನಾಗಿ ಓದ್ತೀರ. ಆದ್ದರಿಂದ ಓದೋದ್ರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಪುಸ್ತಕಗಳು ಈಗ ಇನ್ನೂ ಅನೇಕ ಪುಸ್ತಕಗಳು ಸಿಗ್ತದವೆ. ಪುಸ್ತಕ ಖರೀದಿ ಮಾಡೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಆಸ್ಥೆ ವಹಿಸಬೇಕು. ನೀವೆಲ್ಲ ಪುಸ್ತಕಗಳು ಖರೀದಿ ಮಾಡಿ. ಶರೀಫ ರಸಾಯನ, ಬಹಳ ಜನರಿಗೆ ಗೊತ್ತಿಲ್ಲ ಆ ಪುಸ್ತಕ. ಶರೀಫ ರಸಾಯನ ಅಂತ ಒಂದು ಪುಸ್ತಕ ಇದೆ. ಶಿಶುನಾಳ ಶರೀಫರ 108 ಹಾಡುಗಳಿಗೆ ಅರ್ಥ ಬರೆದಿದ್ದೀನಿ. ಅದರಲ್ಲಿ 108 ಹಾಡುಗಳು ಅಧ್ಯಾಯ ಮಾಡಿ ಮತ್ತೆ ವಿಭಾಗ ಮಾಡಿ ಆ ಹಾಡುಗಳಿಗೆ ಅರ್ಥ ಬರೆದಿದ್ದೀನಿ. ಅದನ್ನು ಕೂಡ ಮತ್ತೆ ಪ್ರತಿಯೊಂದು ಅಧ್ಯಾಯಕ್ಕೂ ಸ್ವಲ್ಪ ವಿವರಣೆ ಬರೆದಿದ್ದೀನಿ, ಪ್ರಸ್ತಾವನೆ ಬರೆದಿದ್ದೀನಿ. ಅದನ್ನು ನೀವೆಲ್ಲರೂ ತಗೋಬಹುದು, ಓದಬಹುದು ಅಂತ ತಿಳ್ಕೊಂಡು ಹೇಳ್ತಾ, ಆಹಾರದ ಬಗ್ಗೆ ನಾವು ತಿಳ್ಕೋಬೇಕು. ಆಹಾರ ಅಂದ ಕೂಡಲೇ ಕೆಲವರು ಕೇಳ್ತಾರೆ, ಅಪ್ಪರೇ ನಮಗೆ ಹೇಳ್ಕೊಟ್ಬಿಡಿ, ಯಾವ ಹೊತ್ತಿಗೆ ಏನು ತಗೋಬೇಕು, ಎಷ್ಟು ತಗೋಬೇಕು, ಹೇಗೆ ತಗೋಬೇಕು, ಒಂದು ಟೈಮ್ ಟೇಬಲ್ ಹಾಕೊಟ್ಬಿಡ್ರಿ, ಯಾವಾಗ ಉಪವಾಸ ಮಾಡಬೇಕು, ನಾವು ಅದನ್ನೇ ಪಾಲಿಸ್ತೀವಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಹಂಗೆ ಹೇಳಕ್ಕೆ ಹೋಗ್ಬೇಡ್ರಿ. ನಾನು ಹಾಕೊಟ್ಟಿದ್ದನ್ನೇ ಪಾಲಿಸೋಕೆ ಆಗಲ್ಲ ನಿಮ್ಮ ಕೈಲಿ. ಭಾಳ ಅಂದ್ರೆ 15 ದಿವಸ ಪಾಲಿಸ್ಬೋದು, ತಿಂಗಳು ಪಾಲಿಸ್ಬೋದು, ಆಮೇಲೆ ಪಕ್ಕ ಕುಮಾರಸ್ವಾಮಿ ಹಾಗೆ ಆಗ್ತೀರಿ ನೀವು ಅಂತ ತಮಾಷೆ ಮಾಡ್ತಿರ್ತೀನಿ. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು. ಅಂದರೆ ಈ ಶರೀರ ಅಂತಕ್ಕಂಥದ್ದು ಯಂತ್ರ. ಅಂದರೆ ಇದು ಬೇರೆ ಮಷಿನ್ ಥರ ಅಲ್ಲ, ಇದು ಮಷಿನ್ ಥರ ಅಲ್ಲ. ಯಾಕೆಂದರೆ ಒಂದೇನೋ ಗೆರೆ ಕೊರೆದ ಹಾಗೆ ಇಷ್ಟೇ ತಿನ್ನಿ, ಹೀಗೆ ತಿನ್ನಿ, ಇದನ್ನೇ ತಿನ್ನಿ ಅಂತ ಹೇಳ್ಕೊಂಡು ಅದನ್ನು ಪಾಲಿಸೋಕ್ಕಾಗಲ್ಲ. ಇದರೊಳಗಡೆ ಮನಸ್ಸು ಅಂತ ಒಂದಿದೆ, ಮತ್ತು ನಿಮ್ಮ ಸಂಬಂಧಗಳು ಅಂತಿದ್ದಾವೆ. ಈಗ ಗಂಡ ಹೆಂಡತಿ, ತಾಯಿ ಮಕ್ಕಳು, ಅಥವಾ ಸ್ನೇಹಿತರು ಜೊತೆ ಕೂತ್ಕೊಂಡಾಗ, ಪ್ರೀತಿ ಇದ್ದವ್ರ ಜೊತೆ ಕೂತ್ಕೊಂಡಾಗ ಇಷ್ಟೇ ಚಪಾತಿ ತಿಂತೀನಿ, ಹೀಗೇ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಒಂದು ತುತ್ತು ಜಾಸ್ತಿ ಹೋಗ್ಬೋದು. ಆ ಕಡೆ ಜಮಖಂಡಿ ಕಡೆ ಒಂದು ಗಾದೆ ಇದೆಯಂತೆ, ಅದು ಬಹಳ ಖತರ್ನಾಕ್ ಗಾದೆ. ಅದು ಗೊತ್ತಾಯ್ತಲ್ಲ, ಹೊಟ್ಟೆ ಕೆಟ್ಟರು ಸಂಬಂಧ ಕೆಡಬಾರ್ದು ಅಂತ. ಅಂದ್ರೆ ಚೆನ್ನಾಗಿ ತಿನ್ರಿ, ಹೊಟ್ಟೆ ಕೆಟ್ಟರು ಕೆಡಲಿ, ನೀಡವ್ರಿಗೆ ಬೇಸರ ಮಾಡಬಾರ್ದು. ಅದಕ್ಕೆ ಆ ಕಡೆ ಸ್ವಾಮಿಗಳು, ಭಕ್ತರು ಎಲ್ಲರೂ ಒತ್ತಾಯ ಮಾಡೋದು ಕಲ್ತ್ಬಿಟ್ರಲ್ಲ. ಒತ್ತಾಯ ಮಾಡಿ ಉಣಿಸೋದು. ಒತ್ತಾಯ ಮಾಡಿ ಉಣಿಸಬಾರ್ದು, ಒತ್ತಾಯ ಮಾಡಿ ಉಣಿಸಬಾರ್ದು. ಗಂಡಂಗೆ ಇರಲಿ, ಮಕ್ಕಳಿಗೆ ಇರಲಿ, ಏನರ ಒತ್ತಾಯ ಅಂದರೆ ಅವ್ರಿಗೆ ಎಷ್ಟು ಊಟ ಮಾಡ್ತಾರೋ 1 ಸಾರಿ 2 ಸಾರಿ ಪ್ರೀತಿಯಿಂದ ಕೇಳಿ ಅಷ್ಟೇ. ಆದರೆ ನೀವು ಅವ್ರು ಕೇಳಕ್ಕೆ ಮುಂಚೆನೇ ನೀಡ್ಬಿಡೋದು, ಅಥವಾ ಜಾಸ್ತಿ ತಿನ್ನಿ. ಇಷ್ಟು ದಿವಸ ನೀವೇನು ತಿಳ್ಕೊಂಡಿದ್ದೀರಿ ಅಂದರೆ, ಯಾರು ಹೆಚ್ಚು ತಿಂತಾರೋ ಅವ್ರು ಶಕ್ತಿವಂತರು, ಯಾರು ಹೆಚ್ಚು ತಿಂತಾರೋ ಅವ್ರು ಆರೋಗ್ಯವಂತರು. ನೋ, ಯಾರು ಹೆಚ್ಚು ತಿಂತಾರೋ ಅವ್ರು ರೋಗಿಗಳು, ಯಾರು ಹೆಚ್ಚು ತಿಂತಾರೋ ಅವರು ಬೊಜ್ಜಿನ ಸಮಸ್ಯೆಯಿಂದ ಬಳಲೋರು. ಆದ್ದರಿಂದ ಹೆಚ್ಚು ತಿಂದರೆ ಸಂತೋಷ ಪಡಬೇಡಿ. ಅವ್ರಿಗೆ ಸಂತೋಷ ಆಗೋ ತಿಂದರೆ, ಹಿತವಾಗಿ ಮಿತವಾಗಿ ಚೆನ್ನಾಗಿ ಅಗದು ತಿಂದರೆ ಸಂತೋಷ ಪಡಿ. ಅಮೇರಿಕಾದಲ್ಲಿ ಒಂದು ಪ್ರಯೋಗ ನಡೆದ ಪ್ರಯೋಗ ಇದು. ಅಲ್ಲಿ ಒಂದು ಹಾಸ್ಟೆಲ್, ಅಲ್ಲಿ ವಿಜ್ಞಾನಕ್ಕೆ ಬಹಳ ಒತ್ತು ಕೊಡ್ತಾರೆ. ಅಮೇರಿಕಾ, ಇಂಗ್ಲೆಂಡ್, ಇಲ್ಲೆಲ್ಲ ಫ್ರಾನ್ಸ್, ಜರ್ಮನಿ, ಇವರೆಲ್ಲ ವಿಜ್ಞಾನದ ಮನಸ್ಸು, ಅವ್ರು ಆಧ್ಯಾತ್ಮದ ಮನಸ್ಸಲ್ಲ ಅವ್ರದ್ದು. ಅವ್ರು ಏನಿದ್ರು ಪ್ರೂವ್ ಮಾಡಬೇಕು, ಅದು ಪ್ರಯೋಗ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು, ಆಮೇಲೆ ವರದಿ ರಿಪೋರ್ಟ್ ಬರೀಬೇಕು. ಅಲ್ಲಿ ಹಾಸ್ಟೆಲಲ್ಲಿ ಒಂದು ಪ್ರಯೋಗ ಮಾಡಿದರು, 3 ತಿಂಗಳು ಒಂದು ಪ್ರಯೋಗ. ಏನು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತ ಇಟ್ಕೊಂಡಿರ್ತಾರಲ್ಲ ಅವರು, ಆ ಹಾಸ್ಟೆಲಲ್ಲಿ ಬ್ರೇಕ್ಫಾಸ್ಟಿಗೆ ಒಂದು 3 ಬ್ರೆಡ್ ಕೊಡ್ತಿದ್ರು. ದೊಡ್ಡ ಬಂದಿರ್ತಾವೆ, 3 ಬಂದ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ. 10 ನಿಮಿಷದಲ್ಲಿ 3 ಬಂದ್ ತಿನ್ಬೇಕು. ಹಿಂಗಿತ್ತು. ಅಂದ್ರೆ ಅಲ್ಲಿ ಎಲ್ಲದಕ್ಕೂ ಟೈಮಿಂಗ್ ಇರ್ತದೆ, ಮಕ್ಕಳಿಗೂ ಟೈಮಿಂಗ್ ಇರ್ತದೆ, ಬಸ್ ಹಿಡಿಬೇಕು, ಏನೋ ದೂರ ಹೋಗಬೇಕು. ಹಿಂಗ 10 ನಿಮಿಷಕ್ಕೆ ಬ್ರೇಕ್ಫಾಸ್ಟ್ ಮುಗಿಸ್ಬೇಕು. ಬ್ರೆಡ್ ಜಾಮ್ ಅಥವಾ ಬನ್ ಜಾಮ್ ಕೊಟ್ಟಿರ್ತಾರೆ, 3 ಬಂದ್ ತಿಂದು ಮುಗಿಸ್ಬೇಕು 10 ನಿಮಿಷಕ್ಕೆ ಅಂತ ಇತ್ತು ನಿಯಮ. ಯಾರೋ ಒಬ್ಬನಿಗೆ ಸ್ವಲ್ಪ ತಲೆ ಕೆಡ್ತು, ಹಿಂಗೆ ಮಾಡಬಾರ್ದು, ನೋಡೋಣ ಒಂದು ಪ್ರಯೋಗ ಮಾಡೋಣ ಅಂತ ಹೇಳಿ ಮಕ್ಕಳಿಗೆ ಸಮಯ ಹೆಚ್ಚಿಕೊಟ್ರು. ಒಂದು 10 ಅಥವಾ 15 ಹುಡುಗರದ್ದು 2 ಗುಂಪು ಮಾಡಿದ್ರು, A B ಗ್ರೂಪ್ ಮಾಡಿದ್ರು.
ಎ ಗ್ರೂಪ್ನವ್ರಿಗೆ ಮಾಮೂಲಿ ಸಮಯನೇ ಕೊಟ್ಟರು, 3 ಬನ್ 10 ನಿಮಿಷದಲ್ಲಿ ತಿನ್ಬೇಕು. ಇನ್ನು ಒಂದು ಬಿ ಗ್ರೂಪ್ನವ್ರಿಗೆ 20 ನಿಮಿಷಕ್ಕೆ 3 ಬನ್ ತಿನ್ಬೇಕು. ನಿಧಾನಕ್ಕೆ ತಿನ್ನಿ, 3 ಬನ್ ತಿನ್ನಿ, ನಿಧಾನಕ್ಕೆ ಅಗದು ತಿನ್ರಿ ಅಂತ ಹೇಳಿ 3 ತಿಂಗಳು ಅವ್ರನ್ನ ಸ್ಟಡಿ ಮಾಡಿದ್ರು. ಅವ್ರನ್ನ ಹೊಟ್ಟೆ ಆರೋಗ್ಯ, ಅವ್ರ ಮನಸ್ಸು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿದಾಗ, ಸ್ಟಡಿ ಮಾಡಿದಾಗ ಕಂಡು ಬಂದ ಸತ್ಯ ಏನಪ್ಪ ಅಂತಂದ್ರೆ, ಏನು ಕಂಡು ಬಂತು ಗೊತ್ತಾ? ಈ ಏನು 3 ಬನ್ನನ್ನು 10 ನಿಮಿಷಕ್ಕೆ ತಿಂತಿದ್ರಲ್ಲ, ಅವ್ರು ಇದ್ದಂಗೆ ಇದ್ರು, ಏನು ಬದಲಾವಣೆ ಆಗಲಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಸ್ವಲ್ಪ ರ್ಯಾಶ್ ಆದರು, ಇನ್ನೊಂದು ಸ್ವಲ್ಪ ಗಲಾಟೆ ಹುಡುಗರಾದರು. ಈ 15 ನಿಮಿಷ 20 ನಿಮಿಷ ಕೊಟ್ಟು 3 ಬನ್ ತಿನ್ನಿ ಅಂತ ಹೇಳಿದ್ರಲ್ಲ, ಅವರಲ್ಲಿ ಸ್ವಭಾವನೆ ಬದಲಾವಣೆ ಆಗಕ್ಕೆ ಶುರುವಾಯಿತು. 3 ತಿಂಗಳಲ್ಲಿ ಶಾಂತ ಸ್ವಭಾವದವರಾಗಕ್ಕೆ ಶುರುವಾದರು. ಜೊತೆಗೆ ಅವರ ಆರೋಗ್ಯ ಸುಧಾರಿಸ್ತು. ಆಮೇಲೆ ಅವರಲ್ಲಿ ಐಕ್ಯೂ ಪ್ರಮಾಣ ಕೂಡ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ನೋಡ್ರಿ, ಮಕ್ಕಳಿಗೆ ಹೆಂಗೆ ಕಲಿಸ್ಬೇಕು? ತಾಯಂದ್ರೆ, ನೀವು ತಿಂಡಿ ಕೊಟ್ಬಿಟ್ಟು ತಿನ್ನು, ಜಲ್ದಿ ತಿನ್ನು, ವ್ಯಾನ್ ಬರ್ತಾ ಇದೆ ತಿನ್ನು, ಅದಕ್ಕೆ ಗಬ ತಿನ್ನುತ್ತೆ. ದೊಡ್ಡವನಾದ್ಮೇಲೆ ಹಿಂಗಾಗ್ತಾನೆ ಅವನು. ಹೆಂಡತಿ ರೊಟ್ಟಿ ನೀಡಿ ಪಲ್ಯ ತರೋತಿಗೆ ರೊಟ್ಟಿ ಗಾಯ. ಗೊತ್ತಾಯ್ತಾ? ಅಲ್ಲೇನು ಬಾಯಲ್ಲಿದಾವ, ಹೊಟ್ಟೆಗಿದಾವ. ಅಗಿಬೇಕು, ಚೆನ್ನಾಗಿ ಅಗಿಬೇಕು. ಚೀವಿಂಗ್, ಅದಕ್ಕೆ ಅವ್ರು ನಿಮಗೆ ಪ್ರಾಕ್ಟೀಸ್ ಮಾಡಿಸು. ಚುಂಗಮ್ ಅಲ್ಲ ಅದು, ಚೀವಿಂಗಮ್. ಗಮ್ ಅಂದ್ರೆ ಅಂಟು, ಚೀವಿಂಗಮ್. ಅಗಿರಿ ಪ್ರಾಕ್ಟೀಸ್ ಮಾಡ್ಸಕ್ ಹಂಗೆ ಮಾಡಿದ್ರು. ಕುಲ್ಗೆಟ್ಟದ್ದು ಗೊತ್ತಾಯ್ತಾ? ಇನ್ನು ರಬ್ಬರ್ ಪಾಡ್ ಅದ್ರ ಮುಂದೆ, ಗೊತ್ತಾಯ್ತಲ್ಲ? ಅಂಥದ್ರಲ್ಲಿ ಅದನ್ನ ಅಗಿಯೋದಕ್ಕಿಂತ ರೊಟ್ಟಿ ಅಗಿರಿ, ಚಪಾತಿ ಅಗಿರಿ, ಅನ್ನವನ್ನ ಚೆನ್ನಾಗಿ ಅಗದು ಊಟ ಮಾಡ್ರಿ. ಹೀಗೆ ಅಗಿಯೋದ್ರಿಂದನೇ ಆರೋಗ್ಯ ಚೆನ್ನಾಗಾಗತ್ತೆ. ಹೊಟ್ಟೆ ಅಗದ್ರೆ ಜಾಸ್ತಿ ತಿನ್ನಕ್ಕಾಗಲ್ಲ. ಅವಾಗ ಜಾಸ್ತಿ ತಿನ್ನಕ್ಕಾಗಿಲ್ಲ. ಪಾಪ ಇವತ್ತೊಬ್ಬ ಬಂದಿದ್ದ, ಅವನದು ತೂಕ ಎಷ್ಟಿರ್ಬೋದು ಅಂದಾಜು ಗೊತ್ತಾ? ಓನ್ಲಿ 147. ಗೊತ್ತಾಯ್ತಾ? ನಮ್ಮ ಹತ್ರ 37 ಇರೋರು ಬಂದಿದ್ದಾರೆ, ಓನ್ಲಿ 147 ಇರೋರು ಬಂದಿದ್ದಾರೆ. ಅಂದರೆ ಪಾಪ ಎಷ್ಟು ಕಷ್ಟ ಆಗ್ತಿರ್ಬೋದು ಅವನಿಗೆ. ಅವನಿಗೆ ಹೈಟ್ ಇರೋದಕ್ಕಿಂತ ಡಬಲ್ ಆಗ್ಬಿಟ್ಟಿದ್ದಾನೆ, ಡಬಲ್ಗಿಂತ ಜಾಸ್ತಿ ಇದೆ. ಏನು ಮಾಡ್ಬೇಕು ಪಾಪ? ಅಂದರೆ ಗೊತ್ತಿಲ್ಲ, ಅದು ಆರೋಗ್ಯದ ಸಮಸ್ಯೆ ಕೂಡ ಇರ್ತದೆ. ಅದು ದಪ್ಪ ಆಗ್ತಿರ್ತಾರೆ. ಮೆದುಳು ತಿನ್ನು ಅಂತ ಹೇಳ್ತಿರುತ್ತೆ. ಯಾರು ಹೇಳ್ಕೊಡೋರು ಸಿಕ್ಕಿಲ್ಲ ಅವನಿಗೆ. ಹೇಳಿ ಉಪವಾಸ ಮಾಡಿಸ್ತಾ ಇದ್ದೀನಿ, ಗೊತ್ತಾಯ್ತಲ್ವಾ? ಅದಕ್ಕೆ ಮಕ್ಕಳಿಗೆ ಯಾವಾಗಲೂ ಊಟ ಮಾಡೋದನ್ನು ಕಲಿಸ್ಬೇಕು. ನೀಟಾಗಿ ಚಕ್ಲಬಕ್ ಹಾಕ್ಕೊಂಡು, ನೀವು ಚಕ್ಲಬಕ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೋ ಇಲ್ಲೋ, ಪಂಚಿ ಹೊಡೆದ ಏನಂತೀರ ಅದಕ್ಕೆ? ಪಂಚಿ, ಪಡಗಲ್ ಪಂಚಿ ಏನೋ ಹೊಡೆದು ಕೂತ್ಕೊಂತಿರ್ತಿರಲ್ಲ, ಹಂಗೆ ಕೂಡಿಸಿ ಅವ್ರನ್ನ ಊಟ ಮಾಡಿಸ್ಬೇಕು. ನಮ್ಮ ಚಿಕ್ಕವರಿದ್ದಾಗ ಹೇಳ್ಕೊಡ್ತಿದ್ರು, ಬಗ್ಗಿ ಊಟ ಮಾಡು, ತಲೆ ಬಗ್ಸು. ನೋಡಿ, ಅದೇ ಪ್ರಯೋಜನ ಏನಿದೆ ಗೊತ್ತಾ? ಆ ಪಡಗಲ್ ಪಂಚಿ ಹೊಡೆದು ಕೂತ್ಕೊಂತಿರಲ್ಲ, ಹೊಟ್ಟೆ ಸ್ವಲ್ಪ ಸಂಕುಚಿತ ಆಗತ್ತೆ, ಜಠರ ಬಗ್ಗುತ್ತಿರಲ್ಲ ತಟ್ಟೆಗೆ. ಅಂದ್ರೆ ಆ ತುತ್ತು ಬೀಳಬಾರ್ದು, ತೊಡೆ ಮೇಲೂ ಬೀಳಬಾರ್ದು. ಅದಕ್ಕೆ ನಮ್ಮ ಶರಣರು ಎಂಥ ಅದ್ಭುತ ವಿಜ್ಞಾನ ಕಂಡುಹಿಡಿದಾರೆ ಅಂದ್ರೆ, ಅಡ್ಡವಣಿಗೆ. ಈಗ ಅಡ್ಡವಣಿಗೆ ಅಡ್ರೆಸ್ ಆಗೋದಾವ ಅಷ್ಟೇ. ಅಡ್ಡವಣಿಗೆ ಬರೇ ಅಡ್ರೆಸ್ ಆಗಿ ಉಳ್ಕೊಂಡಿದ್ದಾವೆ. ಮನೆಗೆ ಅಡ್ಡವಣಿಗೆ ಇದಾವನ್ರವ ನಿಮ್ಮ ಮನೆಗೆ? ಎಲ್ಲರೂ ಮೇಲ್ ತೆಗೆದು ಇಟ್ಬಿಟ್ಟಿದ್ದೀರ, ಮದುವೆ ಸಂದರ್ಭಕ್ಕೆ ತೆಗೆಯೋಣ ಅಂತೇಳಿ ಕೊಡಕ್ ಮಗಳಿಗೆ. ನೀವು ನಿಮ್ಮ ಮಗಳಿಗೆ ಕೊಡೋದು, ಆಕೆ ಅವ್ರ ಮಗಳಿಗೆ ಕೊಡೋದು. ಗೊತ್ತಾಯ್ತಲ್ಲ? ಅಡ್ಡವಣಿಗೆ ಇಟ್ಕೊಂಡು ಊಟ ಮಾಡಬೇಕು. ತೀರ ಬಗ್ಲಬಾರ್ದು, ತೀರ ನೇರವಾಗಿರ್ಬಾರ್ದು. ಈ ಟೇಬಲ್ ಸಿಸ್ಟಮಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡು ಟೇಬಲ್ಗೆ ಇಟ್ಕೊಂತಿರಲ್ಲ, ಆ ಹೊಟ್ಟೆ ಬಲೂನ್ ಥರ ಆಗ್ಬಿಡುತ್ತೆ. ಹಾಕು ಅಂತಿರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಬಗ್ಗಿ ಊಟ ಮಾಡಿದಾಗ, ಅದು ಈ ಅಡ್ಡೋಣಿಗೆ ಮೇಲೆ ಇಟ್ಕೊಂಡು ನೆಲದಲ್ಲಿ ಕೂತ್ಕೊಂಡಾಗ, ಚಕ್ಲಬಕ್ ಹಾಕೊಂಡು ಕೂತ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಊಟ ಮಾಡೋದು ಶಾಸ್ತ್ರ ಕಲಿಸಿದ್ರು, ಶಾಸ್ತ್ರ ಮಾಡಿದ್ರು ಅದನ್ನ. ಅದಕ್ಕೆ ಬಸವಣ್ಣವ್ರ ಬಗ್ಗೆ ಹರಿಹರ ವರ್ಣಿಸುವಾಗ ಹೇಳ್ತಾನೆ, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ. 64 ಶೀಲಗಳಲ್ಲಿ ಕೈಯಿಂದ ಬಟ್ಟೆ ತೆಗೆದು ಕೈಯಿಂದ ನೂಲು ತೆಗೆದು ಬಟ್ಟೆ ನೇಯ್ಕೊಂಡು
ಹಾಕ್ಕೊಳ್ಳೋದು ಕೂಡ ಒಂದು ನಿಯಮ ಇದೆ, ಶೀಲ ಇದೆ. ನಮ್ಮ ಕೈಯಿಂದ ನಾವೇ ನೂಲೋದು. ಗಾಂಧೀಜಿ ಅದನ್ನೇ ಬಹಳ ಒಂದು ಮುಖ್ಯವಾದ ತತ್ವವನ್ನಾಗಿ ಮಾಡಿಕೊಂಡ್ರು ಮಹಾತ್ಮ ಗಾಂಧೀಜಿಯವರು. ಅದನ್ನು ಶರಣರು ಹೇಳಿದ್ದಾರೆ, ಅದನ್ನ ಗೊತ್ತಾಯ್ತಲ್ವಾ? ಆದ್ದರಿಂದ ಊಟ ಮಾಡೋದು ಒಂದು ಕಲೆ ಆಗಲಿ, ಪ್ರಸಾದದ ಶಾಸ್ತ್ರ ಆಗಲಿ, ಸ್ವಚ್ಛತೆ. ಊಟ ಮಾಡಬೇಕಾದ್ರೆ ಕೈ ಕಾಲು ಮುಖ ತೊಳ್ಕೋಬೇಕು. ಎಲ್ಲರೂ ಟಿ ವಿ ಆಫ್ ಮಾಡಬೇಕು, ಧಾರಾವಾಹಿ ನೋಡ್ಕೊಂತ. ಗೊತ್ತಾಯ್ತಾ? ಅವರು ಇಂದುಮತಿ ಸಾಲಿಮಠ ಒಂದು ಜೋಕ್ ಹೇಳ್ತಿರ್ತಾರೆ, ಇಬ್ರಿಗೂ ಬಹಳ ಹುಚ್ಚಿತ್ತಂತ ಟಿ ವಿ ನೋಡೋದು. ಏನ್ರವ, ಗಂಡ ಹೆಂಡತಿಗೆ ಇಬ್ರಿಗೂ ಹುಚ್ಚಿತ್ತು. ಆಮೇಲೆ ಈಕೆ ಅಡಿಗೆ ಮಾಡಿಟ್ಟು ಗ್ಯಾಸ್ ಕಟ್ಟೆ ಮೇಲೆಲ್ಲ ಇಟ್ಟು ಬಂದು ಟಿ ವಿ ನೋಡ್ಕೊಂತ ಕೂತ್ಲು. ಅವನು ಬಂದ, ಅವನು ಟಿ ವಿ ನೋಡೋದು, ಅವನು ಟಿ ವಿ ಹತ್ರ ಕೂತ್ಕೋಬೇಕನ್ನೋದಕ್ಕೆ ಕರೆಂಟ್ ಹೋಯ್ತು. ಆಮೇಲೆ ನನಗೆ ಹಸಿವಾಗಿದೆ ಬಾ ನೀಡೋನು. ಅಲ್ಲಿ ಇಟ್ಟಿದ್ದೀನಿ ರೆಡಿ ಮಾಡಿ ನೀಡ್ಕೊಂಡು ನೋಡೋಣ. ಅವನು ಹೋದ, ಅನ್ನ ಹಾಕ್ಕೊಂಡ, ಸಾರು ಹಾಕ್ಕೊಂಡು ಬಂದು ಊಟ ಮಾಡಕ್ಕೆ ಕೂತ್ಕೊಂಡು, ಏನು ಇಷ್ಟು ಸಪ್ಪಗೆ ಮಾಡಿದೆಯಲ್ಲ, ಏನು ಹಾಕಿಲ್ಲ, ಉಪ್ಪಿಲ್ಲ, ಖಾರಿಲ್ಲ, ಒಗ್ಗರಣೆ ಇಲ್ಲ, ಏನಿದು ಅಂತ. ಗೊತ್ತಾಯ್ತಾ? ನಗು ಬರ್ತಾ ಇದೆ ನಿಮ್ಗೆ ಈಗಾಗಲೇ. ಸಾರು ಹಾಕೊಳ್ಳೋದ್ರ ಬದಲು ಅಲ್ಲಿ ಪಕ್ಕದಲ್ಲಿ ಮುಸ್ಲಿಂ ಇಟ್ಟಿದ್ಲ ಅವಳು, ಅದು ಕರೆಂಟ್ ಹೋಗಿತ್ತಲ್ಲ, ಅದನ್ನೇ ಹಾಕೊಂಡು ಬಂದ್ಬಿಟ್ಟಿದ್ದ. ಅಂದರೆ ಹಿಂಗೆ ಅಷ್ಟು ಅವಸರದಲ್ಲಿ ಊಟ ಮಾಡಬಾರ್ದು. ಅದು ಊಟ ಅಲ್ಲ, ಅದು ಪ್ರಾಣಿಗಳು ನಮಗಿಂತ ಪಾಡಲ್ರಿ. ಹಂಗೆ ನಾವು ಉಣ್ತೀವಿ ಅಂದರೆ ಪ್ರಾಣಿಗಳು ನಮಗಿಂತ ಪಾಡೋ, ಚೆನ್ನಾಗಿ ಅಗದು ಉಂಡು ಮೆಲಕಾಡಿಸ್ ಖುಷಿ ಪಡ್ತಾವು. ನಾವು ಊಟದಲ್ಲಿ ಅಷ್ಟು ಖುಷಿ ಪಡಬಾರ್ದಾ? ಅದೊಂದು ಪೂಜೆ ಇದ್ದ ಹಾಗೆ. ಆದ್ದರಿಂದ ನಾವು ತಿಳ್ಕೋಬೇಕು, ಇಬ್ಬರು ಎಲ್ಲ ಆಫ್ ಮಾಡಿ ಅಚ್ಚುಕಟ್ಟಾಗಿ ಕೂತ್ಕೊಂಡು ಎಲ್ಲ ಮುಂದಿಟ್ಕೊಂಡು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ರಿ. ಈಗ ಇಬ್ಬಿಬ್ಬರೇ ಇರ್ತೀರಿ ಹೆಚ್ಚಾಗಿ. ಅವ್ರು ನೀಡೋದು, ನೀವು ಉಣ್ಣೋದು, ಆಮೇಲೆ ಅವ್ರು ಕೂತ್ಕೊಳ್ಳೋದು ಒಬ್ಬರೇ ಆಗ್ತಾರೆ. ಹಂಗೆ ಬೇಡ, ಇಬ್ಬರು ಎಲ್ಲ ಒಟ್ಟಿಗೆ ಇಟ್ಕೊಳ್ಳಿ. ಪಕ್ಕದಲ್ಲಿ ನೀರು ಇಟ್ಕೊಳ್ಳಿ ಕೈ ತೊಳ್ಕೊಳ್ಳೋಕ್ಕೆ, ಅಥವಾ ಚಮಚಗಳಲ್ಲಿ ನೀರು ಕೊಡ್ರಿ. ಇಬ್ಬರು ಊಟ ಮಾಡ್ರಿ. ಅದು ನಿಜವಾಗಿ ಪ್ರಸಾದ ಆಗ್ತದೆ. ಪ್ರೀತಿ ಇದ್ದರೆ ಅದು ಪ್ರಸಾದ ಆಗ್ತದೆ. ಗೊತ್ತಾಯ್ತಲ್ವಾ? ಇದು ಪ್ರಸಾದ ತತ್ವ. ನಾಳೆ ನಾಡಿದ್ದು ಕೂಡ ಆಹಾರದ ಬಗ್ಗೆನೇ ತಿಳ್ಕೊಳ್ಳೋಣ. ಯಾಕಂದರೆ ಅದು ಯಾವ ಥರ ಊಟ ಮಾಡಬೇಕು ನಾವು ಅನ್ನೋದು ಬಹಳ ಅದ್ಭುತವಾದಂಥ ಸರ್ವಜ್ಞ, ಅದೊಂದು ಶಾಸ್ತ್ರವನ್ನಾಗಿ ಹೇಳ್ತಾನೆ. ಬಸವಣ್ಣವರು ಹೇಳ್ತಾರೆ, ಪ್ರಭುಗಳೇ ಹೇಳ್ತಾರೆ, ಚನ್ನಬಸವಣ್ಣವರಂತೂ ಬಹಳ ಹೇಳ್ತಾರೆ. ಅದನ್ನು ನಿಧಾನವಾಗಿ 2 ದಿವಸ ತಿಳ್ಕೊಳ್ಳೋಣ. 3ನೇ ದಿವಸ ಗುರುವಾರದ ದಿವಸ ಈ ಪ್ರವಚನ ಮುಕ್ತಾಯವಾಗುತ್ತೆ. ಅಷ್ಟರೊಳಗೆ ಉಪವಾಸಕ್ಕೆ ಬರೋರು ಬೇಗ ಬನ್ನಿ. ಮತ್ತು ನೀವು ಇರ್ತೀರೋ ಇರಲ್ವೋ ಅಂತ ಕೆಲವರು ಈಗ ಭಾಳ ಜಾಣ ಕ್ವಶನ್ ಕೇಳ್ತಿದ್ದಾರೆ. ನಾವೇನೋ ಉಪವಾಸ ಮಾಡಿಬಿಡ್ತೀವ್ರಿ, ನೀವು ಹೋಗ್ಬಿಡ್ತೀರಲ್ಲ. ಮುಂದಿನ ಸೋಮವಾರದ ತನಕ ನಾನು ಇರ್ತೀನಿ, ಏನು ತೊಂದರೆ ಇಲ್ಲ. ಗೊತ್ತಾಯ್ತಲ್ಲ? ಮುಂದಿನ ಸೋಮವಾರ ತನಕ ಇರ್ತೀನಿ. ಕಾರ್ಯಕ್ರಮ ಇರ್ತದೆ, ಅನುಭವ ಮಂಟಪ ಉತ್ಸವ ಮುಗಿಸ್ಕೊಂಡೇ ಹೊರಡೋದು. ಅದಕ್ಕೆ ಉಪವಾಸಕ್ಕೆ ಬರೋರು ಬೇಗ ಬೇರೆ ಊರಿಂದೆಲ್ಲ ಕರೆಸ್ತಾ ಇದ್ದೀರಾ. ನೆಂಟರು ಇಷ್ಟರು ಎಲ್ಲ ಬರ್ತಾ ಇದ್ದಾರೆ, ಬರಲಿ. ಒಟ್ಟು ಅವರಿಗೆ ಒಳ್ಳೆಯದಾಗಲಿ, ಆರೋಗ್ಯ ಸಿಗಲಿ ಅಂತಕ್ಕಂಥದ್ದೇ ಈ ಪ್ರವಚನದ ಮುಖ್ಯ ಉದ್ದೇಶವಾಗಿ ಪರಮಪೂಜ್ಯ ಬಸವಲಿಂಗ ಪಟ್ಟಾಧ್ಯಕ್ಷರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ನಾನು ವಚನಾಂಕಿತಗಳ ವೈಶಿಷ್ಟ್ಯ ವೈವಿಧ್ಯನೇ ಪ್ರವಚನ ಮಾಡ್ಬೇಕು ಅಂದ್ಕೊಂಡಿದ್ದೆ. ಆದರೆ ಅವ್ರು ಹೇಳಿದ್ರು, ಇಲ್ಲ, ನಿಮ್ಮ ಆರೋಗ್ಯ ಅಧ್ಯಾತ್ಮನೇ ಇದೆಯಲ್ಲ, ಅದನ್ನೇ ಪ್ರವಚನ ಮಾಡ್ಬೇಕು ನೀವು ಅಂತ ಹೇಳಿ ಅವರು ಹೇಳಿದರು. ಜೊತೆಗೆ ನೀವೆಲ್ಲ ಅದರ ಪ್ರಯೋಜನ ಪಡ್ಕೊತಾ ಇದ್ದೀರಾ. ಮತ್ತು ಮನುಗುಂಡಿ ಪ್ರವಾಸದ ಬಗ್ಗೆ ಹೇಳಿದ್ನಲ್ಲ ನಿನ್ನೆ, ಅದೊಂದು 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಇವತ್ತಾಗಲೇ ಈಗ 4 ಜನ ಈಗ ಹೆಸರು ಬರೆಸೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೆ ನೀವು ಆದಷ್ಟು ಬೇಗ ನಿಮ್ಮ ಸ್ಥಾನಗಳನ್ನು, ನಿಮ್ಮ ಸೀಟನ್ನು ಕಾದಿರಿಸ್ರಿ. 2,000 ರೂಪಾಯಿಗಳ ಹಣ ಕೊಟ್ಟು ಬರೆಸಿ. ಯಾಕಂದರೆ ಹಣ ಕೊಡಲಾರ್ದೆ ನಮ್ದೊಂದು 5 ಸೀಟ್ ಬರ್ಕೊಳಪ್ಪ, ಆಮೇಲೆ ಅವರಿಬ್ಬರು ಬರಲ್ವಂತೆ, 3 ಜನ ಬರ್ತೀವಿ ಬಸ್ ಮಾಡಿದ ಮೇಲೆ ಏನು ಮಾಡೋದು? ಅದಕ್ಕೆ ಹಂಗೆ ಬೇಡ. ಹಣ ಕೊಟ್ಟವ್ರದ್ದು ಮಾತ್ರ ಹೆಸರು ಬರ್ಕೊತೀವಿ, ಬಾಕಿಯವ್ರದ್ದು ಅವನ ಟಿಕೆಟ್ ಕೊಟ್ಟಂಗೆ. ಇದು ಟಿಕೆಟ್ ಕೊಟ್ಟಂಗೆ ಫಿಕ್ಸ್ಡ್ ನಂಬರ್ ಹಾಕಿ ಕೊಡ್ತಾರೆ ನಿಮಗೆ. ಆ ಸೀಟಲ್ಲೇ ಕೂತ್ಕೋಬೇಕು. ನೀವು ನಿಮ್ಮ ಸೀಟಲ್ಲೇ ಕೂತ್ಕೋಬೇಕು. ಯಾರು ಬೇಕಾದ ಸೀಟ್ಗೆ ಹೋಗಿ ನುಗ್ಗಿ ಕೂತ್ಕೊಳ್ಳೋ ಹಾಗಿಲ್ಲ. ಆ ನಂಬರ್ಗೆ ಸೀಟ್ ನಂಬರು ಕೂಡ ಹಾಕಿರ್ತಾರೆ. ಮತ್ತು ಬಸವೇಶ್ವರ ಬಸ್ ಮೊದಲನೇದು, ಅದು ತುಂಬತಪ್ಪ ಅಂತಂದರೆ ಅಲ್ಲಮ ಪ್ರಭು, ಅದು ತುಂಬತಪ್ಪ ಅಂದರೆ ಚನ್ನಬಸವೇಶ್ವರ. ನೋಡೋಣ, ಬಸವೇಶ್ವರ ಬಸ್ ಮೊದಲನೇದು. ಅದರಲ್ಲಿ ನೀವು ಯಾರ್ಯಾರು ತಗೋಬೇಕು ಅಂದ್ಕೊಂಡಿದ್ದೀರಾ ಆದಷ್ಟು ಬೇಗ ಬನ್ನಿ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಸರ್ವರಿಗೂ ಶರಣ.
ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನ್ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಳಲಿಂಗನೆ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೆ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಪರಮ ಪ್ರಭುವೆನಿ ಬಸವಣ್ಣ, ಪತಿತ ಪಾವನ